ವಾಕ್ಯವು ಬಂಧಿಸಲ್ಪಡುತ್ತದೋ ಎಂಬುದಾಗಿ ಒಂದು ದೈವ ಸಂದೇಶವನ್ನು ನೋಡಿಕೊಳ್ಳೋಣ. ಮತ್ತೆ ಹೇಳ್ತಾ ಇದ್ದೀನಿ, ವಾಕ್ಯವು ಬಂಧಿಸಲ್ಪಡುತ್ತದೋ ಎಂಬುದಾಗಿ. ವಾಕ್ಯ ಅಂದರೆ ದೇವರ ಮಾತುಗಳು. ಈ ದೇವರ ಮಾತುಗಳು ಬಂಧಿಸಲ್ಪಡುತ್ತಾ, ಇಲ್ಲ ನಿಲ್ಲಿಸಲ್ಪಡುತ್ತಾ, ಇಲ್ಲ ತಡೆಯಲ್ಪಡುತ್ತಾ ಎನ್ನುವಂಥ ವಿಚಾರವನ್ನು, ಇಲ್ಲ ರದ್ದುಗೊಳಿಸಲ್ಪಡುತ್ತಾ ಎನ್ನುವಂಥ ಒಂದು ಪಾಠವನ್ನು ನಾವು ಕಲಿತುಕೊಳ್ಳೋಣ. ನಾವು ಯಾಕೆ ಈ ಒಂದು ಅಂಶವನ್ನು ನಾವು ಆಲೋಚನೆ ಮಾಡಬೇಕು ಅಂತಂದರೆ, ಇವತ್ತು ಭೂಮಿಯಲ್ಲಿರುವಂಥ ಮನುಷ್ಯರು ಎಂತೆಂಥದ್ದನ್ನು ಬಂಧಿಸುವಂಥವನಾಗಿದ್ದಾನೆ. ಮನುಷ್ಯನು 84 ಲಕ್ಷ ಜೀವರಾಶಿಗಳನ್ನು ಬಂಧಿಸುವಂಥವನಾಗಿದ್ದಾನೆ. ತನ್ನ ಗಾತ್ರಕ್ಕಿಂತ ತನ್ನ ಮನುಷ್ಯನ ಗಾತ್ರಕ್ಕಿಂತ ಎಷ್ಟೋ ಹೆಚ್ಚಿನದಾಗಿರುವಂಥ ಆನೆಯನ್ನು ಕೂಡ ಬಂಧಿಸುವಂಥ ಮನುಷ್ಯನು, ಕೊನೆಯದಾಗಿ ನೀರಿನಲ್ಲಿರುವಂಥ ಮೀನುಗಳನ್ನು ಕೂಡ ಬಂಧಿಸುವಂಥ ಮನುಷ್ಯನು, ಅದಕ್ಕಿಂತ ಒಂದು ಕೈ ಮುಂದಾಗಿ ದೊಡ್ಡ ದೊಡ್ಡ ಅಣೆಕಟ್ಟುಗಳನ್ನು ಕಟ್ಟಿ ದೊಡ್ಡ ನೀರನ್ನೇ ಬಂಧಿಸುವಂಥ ಮನುಷ್ಯನು, ಇವತ್ತು ಅವನ ಜ್ಞಾನವು ಅಲ್ಲಿಯ ಮಟ್ಟಿಗೆ ಬೆಳೆದು ಹೋಗಿದೆ. ಅಂದರೆ ಮನುಷ್ಯನು ಇವೆಲ್ಲವುಗಳನ್ನು ಬಂಧಿಸ್ತಾ ಇದ್ದಾನೆ ಅಂದರೆ ಬಂಧಿಸ್ತಾ ಇದ್ದಾನೆ, ಇವೆಲ್ಲವುಗಳನ್ನು ಬಂಧಿಸ್ತಾ ಇದ್ದಾನೆ. ಇಷ್ಟು ಮಾತ್ರವಲ್ಲದೆ ಅವನ ಕಣ್ಣಿಗೆ ಕಾಣದೇ ಇರುವಂಥ ವಾಯುವನ್ನು, ಗಾಳಿಯನ್ನು ಕೂಡ ಸಿಲಿಂಡರ್ಗಳಲ್ಲಿ ಬಂಧಿಸಿ ಅವುಗಳನ್ನು ರೋಗಿಗಳಿಗೆ ಆಕ್ಸಿಜನ್ಗಳ ರೂಪದಲ್ಲಿ ಅವರಿಗೆ ಕೊಡುವಂಥದ್ರ ಮೂಲಕವಾಗಿ ಬಳಸ್ತಾ ಇದ್ದಾನೆ. ಮತ್ತು ಇಷ್ಟು ಮಾತ್ರವಲ್ಲದೆ ಕಣ್ಣಿಗೆ ಕಾಣದೇ ಇರುವಂಥ ವಿದ್ಯುತ್ ಶಕ್ತಿಯನ್ನು ಕೂಡ ಟ್ರಾನ್ಸ್ಫಾರ್ಮರ್ಸ್ಗಳ ಮೂಲಕವಾಗಿ ಇವುಗಳನ್ನು ಕೂಡ, ಅಂದರೆ ಈ ಒಂದು ವಿದ್ಯುತ್ ಶಕ್ತಿಯನ್ನು ಕೂಡ ಬಂಧಿಸ್ತಾ ಇದ್ದಾನೆ. ಅಂದರೆ ತನಗಿರುವಂಥ ಒಂದು ಮೇಧಾಶಕ್ತಿಯ ಮೂಲಕವಾಗಿ ದೇವರು ಈ ಪ್ರಕೃತಿಯಲ್ಲಿರುವಂಥ ಪ್ರತಿಯೊಂದನ್ನು ಕೂಡ ಮನುಷ್ಯನಿಗೆ ಅಧೀನ ಮಾಡಿ ಒಳಪಡಿಸಿರುವಂಥ ಕಾರಣ, ಇವೆಲ್ಲವುಗಳ ಮೇಲೆ ಅಧಿಕಾರವನ್ನು ಕೊಟ್ಟಿರುವಂಥ ಕಾರಣ, ಇಲ್ಲಿ ಮುಖ್ಯವಾಗಿ ನಾವು ಅರ್ಥ ಮಾಡಿಕೊಳ್ಬೇಕಾಗಿರುವಂಥ ವಿಚಾರ ಇದೇನೆ. ದೇವರು ಯಾವ ರೀತಿಯಾಗಿ ಆದಿಕಾಂಡ ಗ್ರಂಥದಲ್ಲಿ ಆದಾಮನಿಗೆ ನೀವು ಇವೆಲ್ಲವುಗಳ ಮೇಲೆ ದೊರೆತನ ಮಾಡಿರಿ ಎಂಬುದಾಗಿ ಹೇಳ್ತಾನಲ್ಲ, ಆ ಒಂದು ಆಲೋಚನೆಗನುಸಾರವಾಗಿ ದೇವರು ಮನುಷ್ಯನಿಗೆ ದೊರೆತನ ಮಾಡ್ರಿ, ಈ ಪ್ರಾಣಿ ಪಕ್ಷಿಗಳ ಮೇಲೆ ದೊರೆತನವನ್ನು ಮಾಡ್ರಿ, ಭೂಮಿಯಲ್ಲೆಲ್ಲ ತುಂಬಿಕೊಳ್ಳ್ರಿ ಎಂಬುದಾಗಿ ಹೇಳ್ತಾನೆ. ಅಂದರೆ ಈ ಪ್ರಾಣಿ ಪಕ್ಷಿಗಳ ಮೇಲೆ ಇಲ್ಲ ಪ್ರಕೃತಿಯ ಮೇಲೆ ದೊರೆತನವನ್ನು ಕೊಟ್ಟಿಲ್ವಾ? ಕೊಡದಲೇ ಏನಾದರೂ ದೇವರು ಆ ಮಾತನ್ನ ಹೇಳ್ತಾರ? ದೊರೆತನವನ್ನು ಮಾಡ್ರಿ ಎಂಬುದಾಗಿ ಹೇಳ್ತಾ ಇದ್ದಾನೆ ಅಂದರೆ ದೊರೆತನವನ್ನ ಕೊಟ್ಟಿದ್ದಾನೆ. ದೊರೆತನವನ್ನ ಮಾಡ್ರಿ ಎಂಬುದಾಗಿ ಹೇಳ್ತಾ ಇದ್ದಾನೆ ಅಂದರೆ ಅವೆಲ್ಲವುಗಳು ಕೂಡ ಒಳಗಾಗುವಂತ ಒಂದು ರೀತಿಯಲ್ಲಿ ಏರ್ಪಾಟ್ ಮಾಡಿದ್ದಾನೆ. ಗಮನಿಸಿ, ಇವತ್ತು ಕ್ರೂರ ಮೃಗಗಳು ಮನುಷ್ಯರನ್ನ ಸೀಳುವಂತ ಮಟ್ಟಿಗೆ ಇವತ್ತಿಗೆ ಬದಲಾಗಿದೆ. ಆದರೆ ಒಂದು ಸಮಯದಲ್ಲಿ ನೋಡುವಾಗ ಮನುಷ್ಯನಿಗೆ ಅಧೀನವಾಗಿ ಇದ್ದೋ, ಯಾವತ್ತು ಮನುಷ್ಯನು ದೇವರ ಮಾತುಗಳನ್ನು ಮೀರಿದ್ನೋ ಪ್ರಕೃತಿಯಲ್ಲಿ ಅಪಾಯಗಳು ಎನ್ನುವಂಥದ್ದು ಎದುರಾಗಿದೆ. ಪ್ರಕೃತಿಯೆಲ್ಲವೂ ಕೂಡ ದೇವದೂತರು, ದೇವರ ಮಕ್ಕಳಾಗಿರುವಂಥ ಮನುಷ್ಯರಿಗೋಸ್ಕರ ಸೇವೆ ಮಾಡೋದಕ್ಕೋಸ್ಕರವೇ ಉಂಟು ಮಾಡಲ್ಪಟ್ಟಂಥವರು. ಈ ಒಂದು ಮನುಷ್ಯರಿಗೋಸ್ಕರ ಸೇವೆ ಮಾಡುವುದಕ್ಕೋಸ್ಕರ ಉಂಟು ಮಾಡಲ್ಪಟ್ಟಂಥ ಸೇವಕರೇ ದೇವರ ಮಕ್ಕಳ ಮೇಲೆ ಕೇಡನ್ನು ಮಾಡ್ತಾ ಇದೆ ಅಂದರೆ ಏನರ್ಥ? ದೇವರ ಮಕ್ಕಳು ತಮ್ಮ ಮಹಿಮೆಯನ್ನು ಕಳೆದುಕೊಂಡಿದ್ದಾರೆ. ಅಂದರೆ ದೇವರ ಮಕ್ಕಳು ಎನ್ನುವಂಥ ಒಂದು ಯೋಗ್ಯತೆಯನ್ನು ಕಳೆದುಕೊಂಡು ಸೈತನನ ಮಕ್ಕಳಾಗಿ ಮಾರ್ಪಟ್ಟಿರುವಂಥ ಕಾರಣವೇ ಇವತ್ತು ಪ್ರಕೃತಿ ಎನ್ನುವಂಥದ್ದು ಗರ್ಜಿಸ್ತಾ ಇದೆ. ಇದನ್ನು ಬಿಟ್ಬಿಡಿ. ಆದರೆ ಇವತ್ತು ಮನುಷ್ಯನಿವೆಲ್ಲವುಗಳನ್ನು ಒಳಪಡಿಸಿಕೊಳ್ಳುವಂಥ ಬಂಧಿಸುವಂಥ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾನೆ ಅಂತ ಅಂದರೆ ಬಂಧಿಸ್ತಾ ಇದ್ದಾನೆ. ಆದರೆ ಈ ಒಂದು ವಾಕ್ಯದ ವಿಷಯದಲ್ಲಿ ನಾವು ಆಲೋಚನೆ ಮಾಡಿ ನೋಡುವಂಥದ್ದಾದರೆ ವಾಕ್ಯವು ಬಂಧಿಸಲ್ಪಡುತ್ತಾ ಅಂತ ಅಂದರೆ ವಾಕ್ಯಕ್ಕೆ ಇರುವಂಥ ಶಕ್ತಿ ಏನು? ಇವತ್ತು ಯಾವುದೇ ಒಂದು ಪ್ರಾಣಿಯನ್ನ ಬಂಧಿಸಬೇಕು ಅಂತಂದ್ರೆ ಮೊದಲು ಆ ಪ್ರಾಣಿಯ ಹಾವಭಾವಗಳನ್ನು ಗಮನಿಸ್ತಾನೆ, ಮತ್ತೆ ಆ ಪ್ರಾಣಿಯ ಬಲ ಎಷ್ಟು ಎನ್ನುವಂಥದ್ದನ್ನು ಗಮನಿಸ್ತಾನೆ, ಆ ಪ್ರಾಣಿಯ ಬಗ್ಗೆ ಸಂಪೂರ್ಣವಾದಂಥ ರೀತಿಯಲ್ಲಿ ತಿಳಿದುಕೊಳ್ತಾನೆ. ಇವತ್ತು ಒಂದು ಹುಲಿಯನ್ನು ಬಂಧಿಸಬೇಕು ಅಂತ ಕಳಿ, ಇಲ್ಲ ಒಂದು ಆನೆಯನ್ನು, ಒಂದು ಕ್ರೂರ ಮೃಗವನ್ನು ಯಾವುದನ್ನು ಒಂದು ಬಂಧಿಸಬೇಕು, ಹಿಡಿಬೇಕು ಅಂತ ಅಂದ್ರೆ ಮೊದಲು ಅದರ ಕಾರ್ಯವೇನು ಎನ್ನುವಂಥದ್ದನ್ನು ತಿಳ್ಕೊಂತಾನೆ, ಆಮೇಲೆ ಬಂಧಿಸುತ್ತಾನೆ. ಆ ರೀತಿಯಾಗಿನೇ ಇವತ್ತು ವಾಕ್ಯ ಎನ್ನುವಂಥದ್ದು ಬಂಧಿಸಲ್ಪಡ್ತದೆ ಅಂದ್ರೆ ವಾಕ್ಯದ ಬಗ್ಗೆಯೂ ಕೂಡ ಅರಿವು ಎನ್ನುವಂಥದ್ದು ಇರಬೇಕು. ವಾಕ್ಯವೆನ್ನುವಂಥದ್ರ ಬಗ್ಗೆ, ವಾಕ್ಯ ಅಂದ್ರೆ ಏನು, ವಾಕ್ಯದ ಶಕ್ತಿ ಏನು, ಇಷ್ಟಕ್ಕೂ ಮನುಷ್ಯನು ಬಂಧಿಸಬಹುದೇನೋ ಅಂತ ಹೇಳಿ ಒಂದು ವೇಳೆ ನಾವು ಆಲೋಚನೆ ಮಾಡಿ ನೋಡುವಂಥದ್ದಾದ್ರೆ ವಾಕ್ಯ ಎನ್ನುವಂಥದ್ದು ಅಂತ ಮಟ್ಟಿಗೆ ಬಲಹೀನವಾದಂಥದ್ದ. ಪೌಲನು ಒಂದು ಮಾತನ್ನು ಹೇಳ್ತಾನೆ, ಒಂದು ಮಾತನ್ನು ಗಮನಿಸಿ. 2 ತಿಮೋಥಿ 2ನೇ ಅಧ್ಯಾಯ 9ನೇ ವಚನವನ್ನ, 2 ತಿಮೋಥಿ 2:9. ಇದರಲ್ಲಿ ನಾನು ಕಷ್ಟವನ್ನ ಅನುಭವಿಸಿ ದುಷ್ಕರ್ಮಿಯಂತೆ ಸಂಕೋಲೆಯಿಂದ
ಕಟ್ಟಲ್ಪಟ್ಟವನಾಗಿದ್ದೇನೆ. ಗಮನಿಸಿ, ನಾನು ಇಂಥ ಒಂದು ಕೆಲಸವನ್ನು ಮಾಡಿ ದೇವರ ಸೇವೆಯನ್ನು ಮಾಡಿ ಸಂಕೋಲೆಯಿಂದ ನಾನು ಕಟ್ಟಲ್ಪಟ್ಟಂಥವನಾಗಿದ್ದೇನೆ. ದುಷ್ಕರ್ಮಿಯಂತೆ, ನಾನೇನೋ ತಪ್ಪು ಮಾಡಿರುವಂಥ ಅಪರಾಧಿಯಂತೆ ನಾನು ಕಟ್ಟಲ್ಪಟ್ಟಿದ್ದೀನಿ, ಬಂಧಿಸಲ್ಪಟ್ಟಿದ್ದೀನಿ, ನಾನು ಸೆರೆಯಲ್ಲಿ ಇದ್ದೀನಿ ಎಂಬುದಾಗಿ ಹೇಳ್ತಿದ್ದೇನೆ. ಆದರೆ ದೇವರ ವಾಕ್ಯಕ್ಕೆ ಬಂಧನವಿಲ್ಲ. ಬಂಧನದಲ್ಲಿರುವಂತ ಪೌಲನು, ಸೆರೆಯಲ್ಲಿರುವಂತ ಪೌಲನು ಬಂಧಿಸಲ್ಪಟ್ಟಿರುವಂತ ಪೌಲನು ಏನ್ ಹೇಳ್ತಾ ಇದ್ದಾನೆ? ನಾನು ಬಂಧಿಸಲ್ಪಟ್ಟಿದ್ದೀನಿ, ದೇವರ ಮಾತುಗಳನ್ನು ಹೇಳಿರುವಂತ ನಾನು ಬಂಧಿಸಲ್ಪಟ್ಟಿದ್ದೀನಿ, ಆದರೆ ದೇವರ ವಾಕ್ಯಕ್ಕೆ ಬಂಧನವಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾನೆ. ಆಲೋಚನೆ ಮಾಡಿ, ದೇವರ ವಾಕ್ಯವನ್ನು ಸಾರ್ತಾ ಇರುವಂತದ್ದು ಪೌಲನೇ ಅಲ್ವಾ? ಪೌಲನ್ ಒಂದ್ ವೇಳೆ ಬಂಧಿಸಿದ್ರೆ ಇನ್ಯಾವ ರೀತಿಯಾಗಿ ಅವನು ದೇವರ ವಾಕ್ಯವನ್ನು ಸಾರ್ತಾನೆ ಎಂಬುದಾಗಿ ಆಗಿನ ಒಂದು ಅಧಿಕಾರಿಗಳು ಆಲೋಚನೆ ಮಾಡಿರ್ತಾರೆ. ಆದ್ರೆ ಪೌಲನಿಂದ ಹೇಳ್ತಿರುವಂತ ಮಾತೇನು ಅಂತ ಅಂದ್ರೆ, ನಾನೇನೋ ಬಂಧನೆಯಲ್ಲಿದ್ದೀನಿ, ನಾನು ಜೈಲಲ್ಲಿ ಇದ್ದೀನಿ ಸರಿ, ಆದ್ರೆ ದೇವರ ವಾಕ್ಯಕ್ಕೆ ಬಂಧನೆ ಇಲ್ಲ. ದೇವರ ವಾಕ್ಯವನ್ನು ಯಾರು ತಡೆಯೋದಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಹೇಳ್ತಾ ಇದ್ದಾನೆ. ಅಂತ ಶಕ್ತಿ ಇದೆಯಾ? ಅಂತ ಒಂದು ಶಕ್ತಿ ಸಾಮರ್ಥ್ಯ ಎನ್ನುವಂಥದ್ದು ಇದೆಯಾ ದೇವರ ವಾಕ್ಯಕ್ಕೆ? ಆಲೋಚನೆ ಮಾಡಿ, ಪೌಲನ ಮಾತಿನಲ್ಲಿರುವಂತ ಅರ್ಥ ಏನಿರ್ಬೋದು? ದೇವರು ಈ ಒಂದು ವಾಕ್ಯದ ವಿಷಯವಾಗಿ ಒಂದು ಮಾತನ್ನು ಹೇಳ್ತಾನೆ. ಈ ವಾಕ್ಯ ಎನ್ನುವಂಥದ್ದು ಎಲ್ಲಿದೆ, ಎಲ್ಲಿ ಇತ್ತು ಒಂದು ಸಮಯದಲ್ಲಿ, ಈ ಒಂದು ಸಮಯದಲ್ಲಿ ಎಲ್ಲಿದೆ? ಈ ಒಂದು ವಾಕ್ಯ ಎನ್ನುವಂಥದ್ದು ಭೂಮಿ ಮೇಲಕ್ಕೆ ಯಾವಾಗ ಬಂದಿದೆ? ಯಾವ ರೀತಿಯಾಗಿ ಈ ವಾಕ್ಯ ಎನ್ನುವಂಥದ್ದು ವ್ಯಾಪಿಸಿದೆ? ಗಮನಿಸಿ, ಇಲ್ಲಿ ಈ ಒಂದು ವಿಚಾರವನ್ನು ಅರ್ಥ ಮಾಡಿಕೊಂಡ್ರೆ ದೇವರ ಒಂದು ಶಕ್ತಿ ಸಾಮರ್ಥ್ಯ ಎನ್ನುವಂಥದ್ದು, ಅಂದ್ರೆ ದೇವರ ವಾಕ್ಯಕ್ಕಿರುವಂಥ ಶಕ್ತಿ ಸಾಮರ್ಥ್ಯ ಎನ್ನುವಂಥದ್ದು ಎಂಥದ್ದು ಅರ್ಥವಾಗುತ್ತೆ. ಏಕೆಂತಂದ್ರೆ ಒಂದು ಪ್ರಾಣಿಯನ್ನು ಬಂಧಿಸಬೇಕಾದ್ರೆ ಅದರ ಬಗ್ಗೆ ತಿಳ್ಕೊಂತಾನಲ್ಲ, ಆ ರೀತಿಯಾಗಿ ಈ ವಾಕ್ಯದ ವಿಷಯದಲ್ಲಿ ಈ ವಾಕ್ಯ ಎನ್ನುವಂಥದ್ದು ಎಲ್ಲಿತ್ತು, ಯಾವ ರೀತಿಯಾಗಿ ಭೂಮಿ ಮೇಲೆ ಬಂತು, ಯಾವ ರೀತಿಯಾಗಿ ಅಭಿವೃದ್ಧಿ ಹೊಂದಿತು ಈ ಭೂಮಿ ಮೇಲೆ, ಇದನ್ನೆಲ್ಲವನ್ನು ಅರ್ಥ ಮಾಡ್ಕೊಂಡ್ರೆ ಅರ್ಥವಾಗುತ್ತೆ. ಒಂದ್ಸರಿ ಈ ವಾಕ್ಯದ ವಿಷಯದಲ್ಲಿ ಯೋಹಾನ್ ಸುವಾರ್ತೆ 1ನೇ ವಚನವನ್ನು ಗಮನಿಸಿ. ಯೋಹಾನ್ ಸುವಾರ್ತೆ 1:1 ಆದಿಯಲ್ಲಿ ವಾಕ್ಯವಿತ್ತು. ಗಮನಿಸಿ, ಆದಿಯಲ್ಲಿ ವಾಕ್ಯ ಇತ್ತು. ಈಗ ಆದಿಯಲ್ಲಿ ವಾಕ್ಯ ಇತ್ತು ಅಂತಂದ್ರೆ ಇದೇ ಮೊದಲು ಅಂತನಾ? ಆದಿಯಲ್ಲಿ ವಾಕ್ಯವಿತ್ತು ಅಂತ ಅಂದ್ರೆ ಆ ವಾಕ್ಯ ಎನ್ನುವಂಥದ್ದು ಯಾವತ್ತಿನಿಂದ ಇದೆಯೋ ಅದು ಗೊತ್ತಿಲ್ಲ. ಆಗಿರುವಂತ ಕಾರಣ ಆದಿಯಲ್ಲಿ ವಾಕ್ಯವಿತ್ತು. ಆ ವಾಕ್ಯವು ದೇವರ ಬಳಿಯಲ್ಲಿತ್ತು. ಆದಿಯಲ್ಲಿದ್ದಂಥ ವಾಕ್ಯ ದೇವರ ಬಳಿಯಲ್ಲಿ ಇತ್ತು. ಆ ವಾಕ್ಯವು ದೇವರಾಗಿತ್ತು, ಅದು ದೇವರಾಗಿತ್ತಂತೆ. ಅಂದ್ರೆ ಈ ವಾಕ್ಯ ಎನ್ನುವಂಥದ್ದು ಅವಾಗಿಂದ ಇದೆಯಾ? ಆಲೋಚನೆ ಮಾಡಿ, ದೇವರ ಬಳಿಯಲ್ಲಿದೆಯಾ? ಆದಿಯಲ್ಲಿ ಇದೆ, ದೇವರ ಬಳಿಯಲ್ಲಿದೆ, ಅದು ದೇವರಾಗಿದೆ ಈ ವಾಕ್ಯ ಎನ್ನುವಂಥದ್ದು. ಅಂದ್ರೆ ವಾಕ್ಯ ಎನ್ನುವಂಥದ್ದು ಈಗಿನ ಮಧ್ಯಕಾಲದಲ್ಲಿ ಬಂದಿರುವಂಥದ್ದಲ್ವಾ? ಅಲ್ಲ. ಅಂದ್ರೆ ಆ ಒಂದು ವಾಕ್ಯವೇ ನಾವು ಓದಿಕೊಳ್ಳುವಂಥ ರೀತಿಯಲ್ಲಿ 66 ಪುಸ್ತಕಗಳಾಗಿ ಬದಲಾಗಿ ಈ ಒಂದು ಭೂಮಿಯಲ್ಲಿರುವಂಥ ಮನುಷ್ಯರ ಕೈಯಲ್ಲಿ ಇದೆ. ಗಮನಿಸಿ, ಆ ಪರಲೋಕದಲ್ಲಿದ್ದಂಥ ಆ ವಾಕ್ಯವು ಭೂಮಿ ಮೇಲೆ ಬರುವುದಕ್ಕೆ ದೇವರ ಒಂದು ಪ್ರಣಾಳಿಕೆ ಎನ್ನುವಂಥದ್ದಿದೆ. ಅಂದ್ರೆ ದೇವರ ಪ್ರಣಾಳಿಕೆ ಏನು ಇದರಲ್ಲಿ? ಆ ವಾಕ್ಯ ಎನ್ನುವಂಥವನ್ನ ಏನಕ್ಕೋಸ್ಕರ ಈ ಭೂಮಿ ಮೇಲೆ ಬರಬೇಕು ಅಂದ್ರೆ, ಎತ್ತಂತ ತಂದೆಯಾದಂಥ ದೇವರ ಮನಸ್ಸು ಏನಿದೆ, ಮನುಷ್ಯರ ವಿಷಯದಲ್ಲಿ ಆತನ ಪ್ರಣಾಳಿಕೆ ಏನಿದೆ, ಮನುಷ್ಯನು ಯಾವ ರೀತಿಯಾಗಿ ಬದುಕಬೇಕು ಎಂಬುದಾಗಿ ಆತನ ಇಷ್ಟಪಡ್ತಾನೆ, ಇವೆಲ್ಲ ಆಲೋಚನೆಗಳು ದೇವರಿಗೆ ಇದ್ದಂಥ ಕಾರಣ ಆ ಒಂದು ವಿಷಯವನ್ನು ತಿಳಿಸೋದಕ್ಕೋಸ್ಕರವೇ ಆ ವಾಕ್ಯ ಎನ್ನುವಂಥ ಯೇಸು ಕ್ರಿಸ್ತನು ಈ ಭೂಮಿ ಮೇಲೆ ಮನುಷ್ಯರ ಮಧ್ಯದಲ್ಲಿ ಬಂದಿದ್ದಾನೆ. ಮೊಟ್ಟ ಮೊದಲಿನ ಕಾಲಗಳನ್ನು ನಾವು ನೋಡುವಂಥದ್ದಾದ್ರೆ ಆ ಒಂದು ದೇವರು ದೇವದೂತರ ಮೂಲಕವಾಗಿ ದೇವರ ವಾಕ್ಯಗಳನ್ನ ತಿಳಿಸ್ತಾ ಇದ್ರು. ದೇವರು ತನ್ನ ಮಾತುಗಳನ್ನ ದೂತರ ಮೂಲಕವಾಗಿ ತಿಳಿಸ್ತಾ ಇದ್ರು. ಆದ್ರೆ ಕೊನೆ ಕಾಲದಲ್ಲಿ ಏನಾಗಿದೆ? ಕೊನೆ ಕಾಲದಲ್ಲಿ ನೋಡುವಾಗ ಇಬ್ರಿಯರಿಗೆ ಬರೆದ ಪುಸ್ತಕದಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ, ಅನಾದಿ ಇದ್ದಂಥ ದೇವರು ಹಿಂದಿನ ಕಾಲಗಳಲ್ಲಿ ಪ್ರವಾದಿಗಳ ಬಾಯಿಂದ ಭಾಗವಾಗಿಯೂ ವಿಧವಾಗಿಯೂ ಮಾತನಾಡಿದ ದೇವರು ಈ ಅಂತ್ಯ ದಿನಗಳಲ್ಲಿ ಮಗನ ಮುಖಾಂತರ ಮಾತನಾಡಿದ್ದಾನೆ ಅಂತಾನ. ಆ ಮಾತನ್ನು ಒಂದ್ಸರಿ ಗಮನಿಸಿ. ಇಬ್ರಿಯರಿಗೆ ಬರೆದ ಪುಸ್ತಕ 1ನೇ 2ನೇ ವಚನವನ್ನ ಇನ್ಲಿಂದನ ಪುರಾತನ ಕಾಲದಲ್ಲಿ ನಮ್ಮ ಪಿತೃಗಳ ಸಂಗಡ ಪ್ರವಾದಿಗಳ ಬಾಯಿಂದ ಭಾಗವಾಗಿಯೂ ವಿಧವಾಗಿಯೂ ಮಾತಾಡಿದ ದೇವರು ಈ ಅಂತ್ಯ ದಿನಗಳಲ್ಲಿ ನಮ್ಮ ಸಂಗಡ
ಮಗನ ಮುಖಾಂತರ ಮಾತನಾಡಿದ್ದಾನೆ. ಗಮನಿಸಿ, ಒಂದು ಸಮಯದಲ್ಲಿ ದೇವದೂತರ ಮೂಲಕವಾಗಿ ಮಾತನಾಡಿದ್ದಾನೆ. ದೇವದೂತರ ಮೂಲಕವಾಗಿ ದೇವರು ತನ್ನ ಮಾತುಗಳನ್ನು ತಿಳಿಸಿದಂತ ಆ ಮಾತುಗಳು ಯಾವ ವ್ಯಕ್ತಿಗೆ ಹೇಳ್ತಾನೋ, ದೇವರು ಯಾವ ವ್ಯಕ್ತಿಗೆ ಮಾತುಗಳನ್ನು ಹೇಳ್ತಾನೋ ಆ ವ್ಯಕ್ತಿಗೆ ಮಾತ್ರವೇ ಅದು ಯಾವ ರೀತಿಯಾಗಿ ಅಂತಂದ್ರೆ, ಈಗ ನೋಹನಿದ್ದಾನೆ, ನೋಹನಿಗೆ ದೇವರು ಏನ್ ಮಾಡ್ತಾರೆ, ನೀನು ನಾವೆಯನ್ನು ಕಟ್ಟಿಕೋ, ನನ್ನ ಲೋಕವನ್ನು ನಾಶ ಮಾಡ್ತೀನಿ ಎಂಬುದಾಗಿ ಹೇಳ್ತಾರೆ. ಆ ನೋಹನಿಗೆ ಹೇಳಿದಂತ ಮಾತನ್ನ ಅಬ್ರಹಾಮನೇನಾದ್ರೂ ತೆಗೆದುಕೊಂಡು ಆತನೇನಾದ್ರೂ ನಾವೇ ಕಟ್ಟಿದನ? ಇಲ್ಲ, ಅದು ನೋಹನಿಗೆ ಸಂಬಂಧಪಟ್ಟಂತ ಮಾತು ಮಾತ್ರವೇ. ಅಂದ್ರೆ ನೋಹನಿಗೆ ಹೇಳಿದಂತ ಮಾತು ಮಾತ್ರವೇ. ಅಬ್ರಹಾಮನಿಗೆ ನಿನ್ನ ಮಗನನ್ನ ಬಲಿಯಾಗಿ ಅರ್ಪಿಸು ಎಂಬುದಾಗಿ ಹೇಳ್ತಾನೆ. ಒಂದ್ ವೇಳೆ ಆತನ ಗರ್ಭದಿಂದ ಹುಟ್ಟಿದಂತ ಯಾಕೊಬ್ಬರು ಕೂಡ ಬಲಿಯನ್ನು ಅರ್ಪಿಸ್ತಾರ? ಇಲ್ಲ, ದೇವರು ಅಬ್ರಹಾಮನಿಗೆ ಹೇಳಿದಂತ ಮಾತು. ಆದರೆ ಗಮನಿಸಿ, ಮೋಶೆಯ ಮೂಲಕವಾಗಿ ದೇವರು ಆಜ್ಞೆಗಳನ್ನ ಕೊಡ್ತಾರೆ. ಈ ಆಜ್ಞೆಗಳು ಯಾವುದೋ ಒಂದು ವ್ಯಕ್ತಿಗೋ, ಅಬ್ರಹಾಮನಂತೆ ನೋಹನಂತೆ ಯಾವುದೇ ಒಂದು ವ್ಯಕ್ತಿಗೋ ಇಲ್ಲ ಯಾವುದೇ ಒಂದು ಕುಟುಂಬಕ್ಕೋ ಸೇರಿದಂತ ಮಾತುಗಳು ಮಾತ್ರ ಅಲ್ಲ, ಒಂದು ಜನಾಂಗಕ್ಕೆ ಸೇರಿದಂತ ಒಂದು ಮಾತುಗಳು. ಆ ಮಾತುಗಳನ್ನ ದೇವರು ಏನ್ ಮಾಡ್ತಾರೆ ಅಂದ್ರೆ, ಮೋಶೆಯ ಮೂಲಕವಾಗಿ ಆಜ್ಞೆಗಳನ್ನ ಕೊಟ್ಟು ಆ ಆಜ್ಞೆಗಳನ್ನ ನೀನು ತೆಗೆದುಕೊಂಡೋಗಿ ಇಸ್ರಾಯೇಲರಿಗೆ ಹೇಳಿ ಅದರಂತೆ ಬದುಕುವುದಕ್ಕೆ ಹೇಳು ಎಂಬುದಾಗಿ ದೇವರು ಹೇಳ್ತಾರೆ. ಆದರೆ ಅಲ್ಲಿ ಏನ್ ನಡೆಯುತ್ತೋ ಗೊತ್ತಾ? ಒಂದ್ಸರಿ ವಿಮೋಚನ ಕಾಂಡ 32ನೇ ಅಧ್ಯಾಯ 15ನೇ ವಚನವನ್ನು ಗಮನಿಸಿ. ವಿಮೋಚನ ಕಾಂಡ 32:15. ಆಜ್ಞಾಶಾಸನಗಳಾದ ಆ 2 ಕಲ್ಲಿನ ಹಲಗೆಗಳಲ್ಲಿ, ಕಲ್ಲಿನ ಹಲಗೆಗಳನ್ನ ಮೋಶೆ ಕೈಯಲ್ಲಿ ಹಿಡಿದುಕೊಂಡು ಬೆಟ್ಟದಿಂದ ಇಳಿದು ಬಂದನು. ಆ ಶಿಲಾಶಾಸನಗಳು ದೇವರ ಕೆಲಸವೇ, ದೇವರೇ ಬರೆದಿದ್ನಂತ ಅದರ ಮೇಲೆ. ದೇವರು ಕೆತ್ತಿದಂತ ಅಕ್ಷರಗಳು. 19ನೇ ವಚನ. ಆತನು ಪಾಳೆಯದ ಅಂದ್ರೆ 40 ದಿನ ಆಗಿದೆ, ಹೋಗಿದೆ. ಆತನು ಧರ್ಮಶಾಸ್ತ್ರವನ್ನೆಲ್ಲ, ಆತನು ದೇವರ ಆಜ್ಞೆಗಳನ್ನೆಲ್ಲ ಹೊಂದ್ಕೊಂಡಿದ್ದಾನೆ. ಮತ್ತೆ ಆತನು ಈ ಜನಗಳ ಬಳಿಗೆ ಬರ್ತಾ ಇದ್ದಾನೆ. ಆದ್ರೆ ಅಲ್ಲೇನ್ ನಡೆಯುತ್ತೆ ಅಂದ್ರೆ, ಆ ಬರುವಂತ ಸಮಯದಲ್ಲಿ ಮುಂದೆ 19ನೇ ವಚನ ಸ್ಟಾರ್ಟಿಂಗ್ ಇಂದ, ಆತನು ಪಾಳೆಯದ ಹತ್ತಿರಕ್ಕೆ ಬಂದು ಆ ಬಸವನನ್ನು ಜನರು ಕುಣಿದಾಡುವುದನ್ನು ಕಂಡಾಗ ಬಹು ಕೋಪಗೊಂಡು ಕೈಯಲ್ಲಿದ್ದ ಶಿಲಾಶಾಸನಗಳನ್ನ ಬೆಟ್ಟದ ಬುಡದಲ್ಲಿ ನೆಲಕ್ಕೆ ಹಾಕಿ ಒಡೆದು ಬಿಟ್ಟನು. ಗಮನಿಸಿ, ಏನಿದೆಯೋ ಅಂದ್ರೆ, ಒಂದು ಜನಾಂಗಕ್ಕೋಸ್ಕರವೇ ದೇವರು ಆಜ್ಞೆಗಳನ್ನ ಬರೆದು ಮೋಶೆ ಕೈಯಲ್ಲಿ ಕೊಟ್ರೆ, ಮೋಶೆ ಆತನ 40 ದಿನಗಳ ತರುವಾಯ ಆತನ ಇಸ್ರಾಯೇಲರ ಬಳಿಗೆ ಬರ್ತಾ ಇದ್ದೀನಿ. ಇಸ್ರಾಯೇಲರು ನೋಡಿದ್ರೆ ಒಂದು ಎತ್ತನ್ನ ಮಾಡಿಕೊಂಡು ಆ ಎತ್ತಿನ ಮುಂದೆ ಕುಣಿತಾ ಇದ್ದಾರಂತೆ. ಇದನ್ನ ನೋಡಿ ಕೋಪಗೊಂಡಂತ ಮೋಶೆ ಏನ್ ಮಾಡ್ತಾ ಇದ್ದಾನೆ, ಆ ಕೋಪದಲ್ಲಿ ಈ ದೇವರು ಕೊಟ್ಟಂತ ಕಲ್ಲಿನ ಹಲಿಗೆಗಳನ್ನ ಕೆಳಗೆ ಹಾಕಿ ಒಡೆದಾಕ್ತಾ ಇದ್ದಾನೆ. ಆತನ ಬಟ್ಟೆದ ಬುಡದಲ್ಲಿ ಹಾಕಿದಂಗೆ ಅವು ಒಡೆದೋಗಿದೆ. ಗಮನಿಸಿ, ದೇವರು ಇಸ್ರಾಯೇಲರಿಗೋಸ್ಕರ ನನ್ನ ಆಜ್ಞೆಗಳನ್ನ ಕೊಡು ಎಂಬುದಾಗಿ ಅಲ್ವಾ ಕೊಟ್ಟಿದ್ದು? ಮೋಶೆ ಒಡೆದಾಕೋದಕ್ಕಾದು ಅಲ್ಲ. ಅಂದ್ರೆ ದೇವರ ಮಾತುಗಳು ಇಸ್ರಾಯೇಲರಿಗೆ ಸೇರ್ಬೇಕಾಗಿತ್ತು. ಇಸ್ರಾಯೇಲರಿಗೆ ಸೇರ್ಬೇಕಾಗಿರುವಂತ ಆ ದೇವರ ಮಾತುಗಳು ಸೇರದಂತ ರೀತಿಯಲ್ಲಿ ಬಂಧಿಸಲ್ಪಟ್ಟಿದೆ. ಅಲ್ಲಿ ಬಂಧಿಸಲ್ಪಟ್ಟಿದೆ ಅಂದ್ರೆ ದೇವರ ಮಾತುಗಳು ಇಸ್ರಾಯೇಲರಿಗೆ ಸೇರ್ಬೇಕಾಗಿರುವಂತ ದೇವರ ಮಾತುಗಳು ಸೇರದಲ್ಲೇ ಹೋಗಿದೆ. ಯಾಕಂದ್ರೆ ಆಜ್ಞೆಗಳನ್ನು ಅಲ್ಲಿಂದ ದೇವರು ಬರ್ಕೊಟ್ಟಂತ ಆಜ್ಞೆಗಳನ್ನು ತೆಗೆದುಕೊಂಡು ಬಂದಿದ್ದಾನೆ. ಇಸ್ರಾಯೇಲರಿಗೆ ಹೇಳ್ದಲೇನೆ ಅವ್ರು ಮಾಡಿದಂತ ಕಾರ್ಯವನ್ನು ಈತನು ಕಣ್ಣಾರೆ ನೋಡಿ ಬಹಳ ಮಟ್ಟಿಗೆ ಈತನು ಕೋಪಗೊಂಡು ಒಡೆದಾಕಿದ್ದಾನೆ ಕಲ್ಲುಗಳನ್ನ. ಆಲೋಚನೆ ಮಾಡಿ. ಮತ್ತೆ ಏನಾದ್ರು ಮೋಶೆ ಏನಾದ್ರು ಒಡೆದಾಕ್ಬಿಟ್ನಲ್ಲ, ಈತನು ನನ್ನ ಆಜ್ಞೆಯನ್ನ ಮೀರ್ಬಿಟ್ನಲ್ಲ ಎಂಬುದಾಗಿ ದೇವರೇನ ಕ್ಷಣದಲ್ಲಿ ಆತನನ್ನು ಕೂಡ ನಾಶ ಮಾಡಿ ಮತ್ತೆ ಆತನೇನೋ ಹೊರಟಾಗಿದ್ದಾನೆ ವಾಪಸ್ಸು. ಏನ್ ಮಾಡಿದಾನೆ? ಒಂದ್ಸರಿ 34ನೇ ಅಧ್ಯಾಯದಲ್ಲಿ 1ನೇ ವಚನವನ್ನ ಗಮನಿಸಿ. ವಿಮೋಚನ ಕಾಂಡ 34:1. ಯೆಹೋವನು ಮೋಶೆಗೆ, ನೀನು ಮೊದಲಿನ ಕಲ್ಲಿನ ಹಲಗೆಗಳಂತೆ ಇನ್ನು 2 ಕಲ್ಲಿನ ಹಲಗೆಗಳನ್ನ ಸಿದ್ಧಪಡಿಸಿಕೋ. ನೀನು ಒಡೆದು ಬಿಟ್ಟ ಆ ಮೊದಲಿನ ಹಲಗೆಗಳ ಮೇಲಿದ್ದಂತ ವಾಕ್ಯಗಳನ್ನ ಈ ಹಲಗೆಗಳ ಮೇಲೂ ಕೂಡ ಬರೀತೀನಿ. ಅಂದ್ರೆ ಆಲೋಚನೆ ಮಾಡಿ, ಸೈತಾನನ ಏನ್ ಮಾಡಿದಾನೆ? ದೇವರ ಆಜ್ಞೆಗಳು ಇಸ್ರಾಯೇಲರಿಗೆ ಸಲ್ಲದಂತ ರೀತಿಯಲ್ಲಿ, ಸೇರದಂತ ರೀತಿಯಲ್ಲಿ ಮೋಶೆಯ ಆತುರದಲ್ಲಿ ಆ ಕಲ್ಲಿನ ಹಲಗೆಗಳನ್ನು ಕೂಡ
ಒಡೆಯುವಂತ ರೀತಿಯಲ್ಲಿ ಮಾಡಿದ್ದಾನೆ. ಆಲೋಚನೆ ಮಾಡಬೇಕು. ದೇವರ 40 ದಿನ ಹೋಗಿ ದೇವರ ಸಮ್ಮುಖದಲ್ಲಿ ಕೂತ್ಕೊಂಡು ದೇವರ ಆಜ್ಞೆಗಳನ್ನು ತೆಗೆದುಕೊಂಡು ಬಂದಂತ ಮೋಶೆ ಎಷ್ಟು ಹುಷಾರಾಗಿ ಕಾಪಾಡ್ಕೋಬೇಕಾಗಿತ್ತು. ಆದ್ರೆ ಆತನ ಮನಸ್ಸೇ ಬೇರೆ ಆಗೋಗಿದೆ. ಅವ್ರನ್ನ ನೋಡ್ತಿದ್ದಂಗೆ ಭಯಂಕರ ಸಿಟ್ಟಿನಲ್ಲಿ ದೇವರ ಕೊಟ್ಟಂತ ಆಜ್ಞೆಗಳನ್ನು ಕೂಡ ಒಡೆದಾಕಿದ್ದಾನೆ. ಆದ್ರೆ ದೇವ್ರೇನ್ ಮಾಡಿದ್ದಾರೆ, ಮತ್ತೆ ಕಲ್ಲಿನ 2 ಹಲಗೆಗಳನ್ನ ತೆಗೆದುಕೊಂಡು ಬಾ ಅಂತ ಹೇಳಿ ದೇವರು ಮತ್ತೆ ಆ ಹಲಗೆಗಳನ್ನ ಕೊಡ್ತಾ ಇದ್ದಾನೆ. ಅಂದ್ರೆ ಈ ಒಂದು ದೇವರ ಮಾತುಗಳು ಇಸ್ರಾಯೇಲರಿಗೆ ಸೇರದಂತ ರೀತಿಯಲ್ಲಿ ಸೈತಾನನು ಬಂಧಿಸಲ್ಪಟ್ಟರು ಕೂಡ, ವಾಕ್ಯವನ್ನು ಬಂಧಿಸಲ್ಪಟ್ಟರು ಕೂಡ ದೇವರು 2ನೇ ಸಾರಿ ಮತ್ತೆ ದೇವರ ಆಜ್ಞೆಗಳನ್ನು ಬರೆದು ಇಸ್ರಾಯೇಲರಿಗೆ ಕೊಡುವಂತ ರೀತಿಯಲ್ಲಿ ಕೊಟ್ಟಿದ್ದಾನೆ. ಇಸ್ರಾಯೇಲರಿಗೆ ಮತ್ತೆ ಆಜ್ಞೆಗಳನ್ನು ಬರೆಸಿಕೊಟ್ಟಿದ್ದಾನೆ. ಗಮನಿಸಿ, ದೇವರು ಇಲ್ಲಿ ಏನ್ ಹೇಳ್ತಾನೆ, ಮತ್ತೆ ಆ ಮಾತನ್ನು ಓದು 34:1 ಸ್ಪೀಡಾಗಿ ಬೇಗ. ನೀನು ಒಡೆದು ಬಿಟ್ಟಂತ ಆ ಕಲ್ಲಿನ ಹಲಗೆಗಳ ಮೇಲೆ ಇದ್ದಂತ ವಾಕ್ಯಗಳನ್ನ ಈ ಹಲಗೆಗಳ ಮೇಲೆ ಬರೆಯುತ್ತೇನೆ. ಅಂದ್ರೆ ದೇವ್ರು ಮೊದಲು ಬರೆದು ಕೊಟ್ಟಿದ್ದಾರೆ. ಯಾವಾಗ ಮೋಶ ಹೊಡೆದಾಕದ್ನೋ ಮತ್ತೆ ದೇವ್ರು ಬರೆದು ಕೊಡ್ತಾ ಇದ್ದಾರೆ. ಏನಕ್ಕೋಸ್ಕರ ದೇವ್ರು ಮೊದಲೇ ಮತ್ತೆ ಬರ್ಕೊಡ್ತಾ ಇದ್ದಾರೆ? ಮೊದಲು ಬರ್ಕೊಟ್ಟಿದ್ದಲ್ದಲೇನೆ ಮತ್ತೆ ಏನಕ್ಕೆ ಬರ್ಕೊಡ್ಬೇಕು? ಮೋಶೆ ಹೊಡೆದಾಕಿದ್ರು ಕೂಡ ಮತ್ತೆ ದೇವ್ರು ಏನಕ್ಕೋಸ್ಕರ ಬರ್ಕೊಡ್ತಾ ಇದ್ದಾರೆ ಅಂತಂದ್ರೆ, ಯಾವುದೇ ಕಾರಣಕ್ಕೂ ಕೂಡ ದೇವರ ಮಾತುಗಳು ಅಂದ್ರೆ ನನ್ನ ಮಾತುಗಳು ಬಂಧಿಸಲ್ಪಡಬಾರದು, ನನ್ನ ಮಾತುಗಳು ನನ್ನ ಜನರಿಗೆ ಸೇರ್ಲೇಬೇಕು, ನನ್ನ ಮಕ್ಕಳಿಗೆ ಸೇರ್ಲೇಬೇಕು ಎನ್ನುವಂತ ಉದ್ದೇಶದಿಂದ. ಆಲೋಚನೆ ಮಾಡಿ, ದೇವರ ವಾಕ್ಯಕ್ಕೆ ಬಂಧನೆ ಇದೆಯಾ ಅಂತ ಅಂದ್ರೆ ಇಲ್ಲ ಎನ್ನುವಂತ ಮಾತು ಇದರಲ್ಲಿ ಕಾಣುತ್ತೆ. ಮತ್ತೆ ಇಂಥ ಒಂದು ಸಂದರ್ಭವನ್ನೇ ಮತ್ತೆ ಇನ್ನೊಂದು ಸಂದರ್ಭವನ್ನ ಗಮನಿಸಿ. ಯೆರೆಮೀಯನ ಪುಸ್ತಕ 36:23 ವಚನವನ್ನ, ಯೆರೆಮೀಯನ ಗ್ರಂಥ 36:23. ಯಹೂದಿಯು 3-4 ಬರವಣಿಗೆಯ 3-4 ಪುಟಗಳನ್ನ ಓದಿದ ಹಾಗೆಲ್ಲ ಅರಸನು ಆಯಾ ಭಾಗಗಳನ್ನ ಚೂರಿಯಿಂದ ಕತ್ತರಿಸಿ ಸುರುಳಿಯು ಸಂಪೂರ್ಣವಾಗಿ ಸುಟ್ಟು ಹೋಗುವ ತನಕ ಅಗ್ಗಿಷ್ಟಿಕೆಯ ಬೆಂಕಿಯಲ್ಲಿ ಹಾಕುತ್ತಾ ಬಂದನು. ಅಂದ್ರೆ ಯೆರೆಮೀಯ ಇಲ್ಲಿ ದೇವರ ಮಾತುಗಳನ್ನ ಅರಸಿ ಆತನು ನೇರಿಯನ ಮಗನಾದಂತ ಬಾರೂಕನ ಕೈಯಲ್ಲಿ ಈ ಒಂದು ದೇವರ ಮಾತುಗಳನ್ನ ಬರೆಸಿ ಅದನ್ನ ರಾಜನಾದಂತ ಯೆಹೋಯಾಕೀಮನಿಗೆ ಕೊಟ್ಟು, ನೀನು ಇದನ್ನ ಓದಿ ಇದರಂತೆ ನೀನು ಮಾಡು, ದೇವರ ಮಾತುಗಳಿಗೆ ಅನುಸಾರವಾಗಿ ಬದುಕು ಎಂಬುದಾಗಿ ಆತನು ಹೇಳಿದ್ರೆ, ಈ ಒಂದು ರಾಜನ ಏನ್ ಮಾಡ್ತಾ ಇದ್ದಾನೆ ಅಂತ ಅಂದ್ರೆ, ಆತನು ಓದ್ಕೊಂಡ್ ಬಂದಂತ ರೀತಿಯಲ್ಲಿ ಓದಿ ಮುಗಿಸ್ತಿದ್ದಂಗೆ ಆಯಾ ಭಾಗಗಳನ್ನ ಕತ್ತಿಯಿಂದ ಕತ್ತರಿಸಿ ಅಗ್ಗಿಷ್ಟಿಕೆ ಬೆಂಕಿಯಲ್ಲಿ ಹಾಕ್ತಾ ಇದ್ದಾನಂತೆ. ಅಂದ್ರೆ ದೇವರ ಮಾತುಗಳನ್ನ ಪ್ರವಾದಿ ಬರೆಸಿಕೊಟ್ರೆ ಅದನ್ನ ಇವನು ಏನ್ ಮಾಡ್ತಾ ಇದ್ದಾನೆ, ಕತ್ತರಿಸಿ ಬೆಂಕಿಯಲ್ಲಿ ಹಾಕ್ತಾ ಇದ್ದಾನೆ, ಸುಟ್ಟೋಗ್ಲಿ ಅಂತ ಹೇಳಿ. ಆಲೋಚನೆ ಮಾಡಿ. ಅಂದ್ರೆ ಏನಾದ್ರೂ ದೇವರು ಅದನ್ನ ಸಹಿಸ್ಕೊಂಡಿದ್ದಾನ ಅಂತ ಅಂದ್ರೆ, ದೇವರು ಸಹಿಸಿದ್ದಾನ ಇಲ್ವೇನ? ಪುಸ್ತಕ 36:32 ಗಮನಿಸಿ. ಆಗ ಯೆರೆಮೀಯನು ಇನ್ನೊಂದು ಸುರುಳಿಯನ್ನು ತೆಗೆದುಕೊಂಡು ನೇರಿಯನ ಮಗನಾಗಿರುವ ಲೇಖಕನಾದ ಬಾರೂಕನಿಗೆ ಕೊಡಲು, ಅವನು ಅದರಲ್ಲಿ ಯೆಹೂದದ ಅರಸನಾದ ಯೆಹೋಯಾಕೀಮನು ಬೆಂಕಿಯಲ್ಲಿ ಸುಟ್ಟ ಗ್ರಂಥದ ಎಲ್ಲಾ ಮಾತುಗಳನ್ನಲ್ಲದೆ ಇನ್ನು ಇಂಥ ಅನೇಕ ಮಾತುಗಳನ್ನ ಯೆರೆಮೀಯನ ಬಾಯಿಂದ ಬಂದ ಹಾಗೆ. ಅಂದ್ರೆ ಯೆರೆಮೀಯನು ಪ್ರವಾದಿ, ಆತನ ಯಾವ ಮಾತುಗಳನ್ನ ಹೇಳ್ತಾನೆ? ದೇವರ ಮಾತುಗಳನ್ನ ಹೇಳ್ತಾನೆ. ಆತನ ಬಾಯಿಂದ ಬಂದಂತ ಮಾತುಗಳಿಗೆ ಅನುಸಾರವಾಗಿ ಬರೆದಿದ್ದಾನೆ. ಗಮನಿಸಿ. ಅಂದ್ರೆ ದೇವ್ರೇನಾದ್ರೂ ಆ ರಾಜನ ತೆಗೆದು ಸುಟ್ಟಾಕ್ತಿದ್ದಂಗೆನೇನೆ ದೇವ್ರು ಒಂದ್ ವೇಳೆ ಕೋಪ ಪಟ್ಕೊಂಡು ಇವ್ರು ಎಷ್ಟು ಮಾಡಿದ್ರು ಇವ್ರು ಬದಲಾಗಲ್ಲ ಬಿಡು ಎಂಬುದಾಗಿ. ಯಾಕೆಂತಂದ್ರೆ ದೇವ್ರ ಆದಿಕಾಂಡದಲ್ಲಿ ಒಂದು ಮಾತನ್ನ ಹೇಳಿದ್ದಾನೆ, ಮನುಷ್ಯನ ಮನಸ್ಸಂಕಲ್ಪವು ಯಾವಾಗಲೂ ಕೆಟ್ಟದ್ದೇ, ಮನುಷ್ಯರು ಆಲೋಚನೆ ಮಾಡುವಂಥದ್ದೆಲ್ಲ ಯಾವಾಗಲೂ ಕೆಟ್ಟದ್ದೇ ಎಂಬುದಾಗಿ. ಆತನ ಆ ರೀತಿಯಾಗಿ ಮನುಷ್ಯನ ಮನಸ್ಸಂಕಲ್ಪವನ್ನು ತಿಳಿದಿರುವಂತ ದೇವರು ಮತ್ತೆ ಏನಕ್ಕೋಸ್ಕರ ಬರೆಸಿಕೊಡ್ಬೇಕು? ಆಲೋಚನೆ ಮಾಡಿ. ಯೆಹೋಯಾಕೀಮನನ್ನು ಬೆಂಕಿಯಲ್ಲಿ ಸುಟ್ಟಾಕಿದ್ದಾನೆ, ಆದ್ರೆ ಇವ್ರು ಮಾಡೋದೆಲ್ಲ ಬರೀ ಇಂಥದ್ದು ಎಂಬುದಾಗಿ ದೇವ್ರನ್ನಾದ್ರೂ ಬಿಟ್ಟಿಲ್ಲ, ಸಹಿಸಿಲ್ಲ. ದೇವರು ಮತ್ತೆ ಏನ್ ಮಾಡ್ತಾ ಇದ್ದಾರೆ? ಅಷ್ಟಕ್ಕೆ ಸುಮ್ಮನಾಗದೆ ಮತ್ತೆ ದೇವರ ಮಾತುಗಳನ್ನ ಆತನು ಬರೆಸಿಕೊಟ್ಟಿದ್ದಾನೆ. ಪ್ರವಾದಿಗೆ ಮೂಲಕವಾಗಿ ಆ ಒಂದು ಯೆರೆಮೀಯನು ಏನ್ ಮಾಡಿದ್ದಾನೆ? ದೇವರಾತ್ಮನ ಪ್ರೇರಣೆಯಿಂದ ಹೇಳಿದಂತ ಮಾತುಗಳನ್ನ ಈ ಬಾರೂಕನು ಬರೆದಿದ್ದಾನೆ.
ಆಲೋಚನೆ ಮಾಡಿ. ಅಂದ್ರೆ ದೇವರ ವಾಕ್ಯವು ಇಲ್ಲೂ ಕೂಡ ನಿಂತು ಹೋಗಿಲ್ವಾ, ಬಂಧಿಸಲ್ಪಟ್ಟಿಲ್ವಾ ಅಂತಂದ್ರೆ ಇಲ್ಲೂ ಕೂಡ ಬಂಧಿಸಲ್ಪಟ್ಟಿಲ್ಲ. ಯಾಕಂದ್ರೆ ಆ ರಾಜನು ಸುಟ್ಟಾಕ್ತಿದ್ದಂಗೆನೆ ಆ ಪುಸ್ತಕಗಳು ಓದೋ, ದೇವರ ಮಾತುಗಳು ಅಲ್ಲಿ ಬರೆಯಲ್ಪಟ್ಟಂತವುಗಳು ಓದೋ. ಆದ್ರೆ ದೇವರು ಮತ್ತೆ ಇನ್ನೊಂದು ಗ್ರಂಥವನ್ನು ತೆಗೆದುಕೊಂಡು ಬರೆಸಿರುವಂತ ಕಾರ್ಯವು ಇಲ್ಲಿ ಕಾಣುತ್ತೆ. ಆ ರೀತಿಯಾಗಿ ಬರೆಸ್ತಲೇ ಇದ್ದಿದ್ರೆ ಇವತ್ತು 66 ಪುಸ್ತಕಗಳಲ್ಲಿ ಯೆರೆಮೀಯನ ಗ್ರಂಥವು ಇರ್ತಿರ್ಲಿಲ್ಲ. ಯೆರೆಮೀಯನ ಗ್ರಂಥವು ಇಲ್ದಲೇನೆ 65 ಪುಸ್ತಕಗಳನ್ನ ಮಾತ್ರ ನಾವು ಓದ್ಕೋಬೇಕಾಗಿತ್ತು. ಈ ರೀತಿಯಾಗಿ ಸೈತಾನನು ಎಷ್ಟೋ ಸಾರಿ ಇಂಥ ಒಂದು ಅಭ್ಯಂತರಗಳನ್ನು ಮಾಡಿ, ಎಷ್ಟೋ ಒಂದು ಅಡೆತಡೆಗಳನ್ನು ಉಂಟು ಮಾಡಿ ದೇವರ ವಾಕ್ಯವನ್ನು ಬಂಧಿಸೋದಕ್ಕೋಸ್ಕರವೇ ಅನಾದಿ ಕಾಲದಿಂದಲೂ ಕೂಡ ನೋಡ್ಕೊಂಬಂದಿರುವಂಥ ಕಾರ್ಯವು, ಅನಾದಿ ಕಾಲದಿಂದಲೂ ಕೂಡ ತನ್ನ ಪ್ರಯತ್ನಗಳನ್ನು ಮಾಡ್ಕೊಂಬಂದಿರುವಂಥ ಒಂದು ಚರಿತ್ರೆ ನಮಗಿಲ್ಲಿ ಕಾಣುತ್ತೆ. ಗಮನಿಸಿ, ಈ ಒಂದು ದೇವರ ಮಾತುಗಳು ಮನುಷ್ಯರಿಗೆ ಸೇರದಂಥ ರೀತಿಯಲ್ಲಿ ಸೈತಾನನು ಮಾಡಿರುವಂಥ ತಂತ್ರ ಎನ್ನುವಂಥದ್ದು ನಾವು ಸ್ಪಷ್ಟವಾಗಿ ಇದರಲ್ಲಿ ಅರ್ಥ ಮಾಡಿಕೊಳ್ಬೇಕು. ಇಷ್ಟು ಮಾತ್ರವಲ್ಲದೆ ಹೊಸ ಒಡಂಬಡಿಕೆಯಲ್ಲೂ ಕೂಡ ಗಮನಿಸಿ, ಯೋಹಾನ ಸುವಾರ್ತೆ 1:14 ವಚನವನ್ನ, ಯೋಹಾನ ಸುವಾರ್ತೆ 1:14, ಆ ವಾಕ್ಯವೆಂಬುವನು ನರ ಅವತಾರವನ್ನ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ಸಾಕು, ನಮ್ಮ ಮಧ್ಯದಲ್ಲಿ ನರಾವತಾರ ಎತ್ತಿ ವಾಸ ಮಾಡಿದನಂತೆ. ಮತ್ತೆ 14ನೇ ವಚನ ಮತ್ತೆ ಯಾವುದು? ತಂದೆಯ ಬಳಿಯಿಂದ ಬಂದ ಒಬ್ಬನೇ ಮಗನಿಗೆ ಇರತಕ್ಕ ಮಹಿಮೆ, ಆತನು ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿದವನಾಗಿದ್ದನು. ಮತ್ತೆ ಆ ಮಾತನ್ನೋದು, ಕೃಪೆಯಿಂದಲೂ ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿದವನಂತೆ. ಅಂದ್ರೆ ಸತ್ಯದಿಂದ ತುಂಬಿದವನು ಅಂದ್ರೆ ಏನರ್ಥ? ಆಲೋಚನೆ ಮಾಡಿ. ತುಂಬಿದವನು ಅಂದ್ರೆ ಏನು? ಈಗ ತುಂಬಿದೆ ಎಂಬುದಾಗಿ ಹೇಳ್ತೀವಿ. ಕೆಲಸದ ನಾವು ಬಿಂದಿಗೆಯಲ್ಲಿ ನೀರಿಡ್ತಿರ್ತೀವಿ, ತುಂಬಿದೆ ಎಂಬುದಾಗಿ ಹೇಳ್ತೀವಿ. ಯಾವಾಗ? ಅದು ಫುಲ್ಲು ಲೋಡಾದಾಗ್ಲೇನೆ. ಇಲ್ಲಿ ಸತ್ಯದಿಂದ ತುಂಬಿದವನು ಎಂಬುದಾಗಿ ಹೇಳ್ತಾ ಇರುವಂತ ದೇವರ ಮಾತಿಗೆ ಅನುಸಾರವಾಗಿ ಈ ಮಾತುಗಳ ಅರ್ಥ ಏನು ಅಂದ್ರೆ, ಹಳೆ ಒಡಂಬಡಿಕೆಯಲ್ಲಿ ಇದ್ದಂಥದ್ದು ಪರಿಪೂರ್ಣವಾದಂಥ ಜ್ಞಾನವೂ ಅಲ್ಲ. ಏನು ಹಳೆ ಒಡಂಬಡಿಕೆಯಲ್ಲಿ ಪುಸ್ತಕಗಳಿದೆಯೋ ಅಲ್ಲಿ ದೇವರ ವಿಚಾರಗಳು ಪರಿಪೂರ್ಣವಾದಂಥ ಜ್ಞಾನಗಳಿರಲಿಲ್ಲ. ಹೊಸ ಒಡಂಬಡಿಕೆಯಲ್ಲಿ ಬಂದಾಗ ಪರಿಪೂರ್ಣವಾದಂಥ ಜ್ಞಾನವನ್ನು ಮತ್ತಾಯನ ಬರೆದ ಸುವಾರ್ತೆ 13:35 ವಚನಕ್ಕೆ ಅನುಸಾರವಾಗಿ ಆತನು, ಯೇಸು ಕ್ರಿಸ್ತನೇ ಆತನು ಸ್ವತಃ ಹೇಳ್ತಾನೆ, ನಾನು ಬಾಯಿತರದ ಸಾಮ್ಯರೂಪವಾಗಿ ಉಪದೇಶಿಸುವೆನು, ಲೋಕಾದಿಯಿಂದ ಮರೆಯಾಗಿದ್ದ ಮರ್ಮಗಳನ್ನು ಹೊರಪಡಿಸುವೆನು ಎಂಬುದಾಗಿ. ಲೋಕಾದಿಯಿಂದ ಕೆಲವು ಮರ್ಮಗಳು ಮರೆಯಲ್ಲಿ ಇದ್ದೋ ಅವುಗಳನ್ನು ನಾನು ಹೊರಪಡಿಸ್ತೇನೆ. ಯಾವ ಕಾರ್ಯಗಳು? ಎಷ್ಟೋ ಕಾರ್ಯಗಳು. ಸರ್ವ ಸಂಪೂರ್ಣತವು ಸಂಪೂರ್ಣವಾದಂತಹ ಸತ್ಯವು ಕೂಡ ಯೇಸು ಕ್ರಿಸ್ತನ ಮೂಲಕವಾಗಿ ಮಾತ್ರವೇ ಈ ಒಂದು ಹೊಸ ಒಡಂಬಡಿಕೆಯಲ್ಲಿ ಬಯಲುಪಡಿಸಲ್ಪಟ್ಟಿದೆ. ಆದ್ರೆ ಯೇಸು ಕ್ರಿಸ್ತನ ಬಂದಿದ್ದು ಅದಕ್ಕೋಸ್ಕರವೇ? ಹೌದು, ಯೇಸು ಕ್ರಿಸ್ತನ ಬಂದಿರುವಂಥದ್ದು ಅದಕ್ಕೋಸ್ಕರವೇ. ಯೇಸು ಕ್ರಿಸ್ತನ ಬರೋದಕ್ಕಿಂತ ಮೊದಲು ಪರಿಪೂರ್ಣವಾದಂಥ ಜ್ಞಾನವೂ ಇಲ್ಲ. ಪರಿಪೂರ್ಣವಾದಂಥ ದೇವರ ಜ್ಞಾನವನ್ನು ತಿಳಿಸೋದಕ್ಕೋಸ್ಕರ ಬಂದಂಥ ಕ್ರಿಸ್ತನನ್ನೇ ಹೆರೋದ ರಾಜನ ಮೂಲಕವಾಗಿ ಸೈತಾನನು ಈ ಒಂದು ವಾಕ್ಯವಾಗಿರುವಂಥ ಕ್ರಿಸ್ತನನ್ನೇ ತೆಗಿಬೇಕು ಅಂತ ಹೇಳಿ ಆಲೋಚನೆ ಮಾಡಿ, ಅಲ್ಲಿ ವಾಕ್ಯಗಳು ಮನುಷ್ಯರ ಬಳಿಗೆ ಸೇರದಂಥ ರೀತಿಯಲ್ಲಿ ಮಾಡ್ಕೊಂಬರ್ತಾ ವಾಕ್ಯ ರೂಪವಾಗಿ ವಾಕ್ಯವೇ ಈ ಭೂಮಿ ಮೇಲೆ ಇಳಿದು ಬಂದಂಥ ಸಮಯದಲ್ಲಿ ಆತನನ್ನೇ ತೆಗಿಬೇಕು ಎಂಬುದಾಗಿ ಹೆರೋದನ ಮನಸ್ಸಿನಲ್ಲಿ ಆಲೋಚನೆಯನ್ನು ಹಾಕಿ 2 ವರ್ಷದ ಗಂಡು ಕೂಸುಗಳನ್ನೆಲ್ಲ ಕೊಲ್ಲುವಂಥ ರೀತಿಯಲ್ಲಿ ಮಾಡಿದೆ. ಆಲೋಚನೆ ಮಾಡ್ಬೇಕು ಇವೆಲ್ಲವನ್ನ. ಅಂದ್ರೆ ಇದರಲ್ಲಿರುವಂಥ ಒಂದು ಮಹಾಶಕ್ತಿ ಸೈತಾನನು ಎನ್ನುವಂಥ ಈ ಒಂದು ಅಪವಾದಿ ದೇವರ ಮಾತುಗಳಿಗೆ, ದೇವರ ರಾಜ್ಯಕ್ಕೆ, ದೇವರ ಮಕ್ಕಳಿಗೆ ವಿರುದ್ಧವಾಗಿ ಕೆಲಸವನ್ನು ಮಾಡ್ಕೊಂಡೇ ಬರ್ತಾ ಇದೆ. ಯೇಸು ಕ್ರಿಸ್ತನನ್ನು ಕೊಲ್ಲಬೇಕು ಅನ್ನುವಂಥ ರೀತಿಯಲ್ಲಿ ಪ್ರೇರೇಪಣೆ ಕೊಡುತ್ತೆ. ಆದ್ರೆ ದೇವರು ಏನ್ ಮಾಡ್ತಾರೆ? ಅವಾಗಲೂ ಕೂಡ ಕಾಪಾಡ್ತಾರೆ. ಯೇಸು ಕ್ರಿಸ್ತನ ಮರಣವನ್ನು ಹೊಂದಬಾರ್ದು. ಯೇಸು ಕ್ರಿಸ್ತನ್ ಏನಾದ್ರೂ ಆತನ ಶಿಲುಬೆ ಮರಣವನ್ನು ಹೊಂದದೆ ಎಲ್ಲೋ ಆತನ ಶಿಲ್ಪೆ ಮರಣಕ್ಕಿಂತ ಮೊದಲೇ ಎಲ್ಲೋ ಮರಣವನ್ನು ಹೊಂದದು ಅಂದ್ಕೊಳ್ಳಿ, ಬಾಲ್ಯದಲ್ಲಿ ಆಗಿರ್ಬೋದು, ಆತನ ಭೂಮಿ ಮೇಲೆ ಬಂದಂಥ ಕೆಲಸವನ್ನು ಸಂಪೂರ್ಣವಾದಂಥ ರೀತಿಯಲ್ಲಿ ನೆರವೇರಿಸದಂಥ ರೀತಿಯಲ್ಲಿ ಯಾವೊಂದು ಸಮಯದಲ್ಲಾದರೂ ಆತನು ಸತ್ರೆ ದೇವರ ಸಂಕಲ್ಪ ಎನ್ನುವಂಥದ್ದು ನೆರವೇರಲ್ಲ. ಗಮನಿಸಿ, ಇಲ್ಲಿ ಯೇಸು ಕ್ರಿಸ್ತನು ಆತನು ದೇವರ ಸೇವೆಯನ್ನು ಮಾಡ್ಕೊಂಡು ದೇವರ ದೈವಜ್ಞಾನವನ್ನು ಬೋಧನೆ ಮಾಡ್ಕೊಂಡು ಓಡಾಡ್ತಾ ಇರುವಂಥ ಸಮಯದಲ್ಲಿ ಎಷ್ಟೋ ಸರಿ ಆತನನ್ನು ಹಿಡಿಬೇಕು ಎಂಬುದಾಗಿ ನೋಡ್ತಾರೆ. ಏನಕ್ಕೋಸ್ಕರ ಹಿಡ್ಕೊಳ್ಳೋದಕ್ಕೆ ಸಾಧ್ಯವಾಗಲ್ಲ? ಯೇಸು ಕ್ರಿಸ್ತನ ಕಾಲ ಎನ್ನುವಂಥದ್ದು ಬಂದಿಲ್ಲ. ಆಗಿರುವಂಥ ಕಾರಣ ಪರಿಪೂರ್ಣವಾದಂಥ ಕಾಲವು ಬಂದ ಮೇಲೇನೆ ಆತನು ಇವರ ಕೈಗೆ ಸಿಗಬೇಕು, ಆವಾಗಲೇ ಮರಣವನ್ನು ಹೊಂದಬೇಕು. ಎಲ್ಲೂ ಕೂಡ ಮರಣ ಹೊಂದಂಗಿಲ್ಲ.
ಆದರೆ ಸೈತಾನ್ ಚಿಕ್ಕಂದಿನಲ್ಲೇನೆ ಈತನನ್ನು ತೆಗಿಬೇಕು ಎಂಬುದಾಗಿ ನೋಡಿದೆಯಾ ಅಂತಂದ್ರೆ ನೋಡಿದೆ. ಯೇಸು ಕ್ರಿಸ್ತನ ಮೂಲಕವಾಗಿ ಸರ್ವಸತ್ಯ ಬರಬೇಕು, ಯೇಸು ಕ್ರಿಸ್ತನನ್ನೇ ತೆಗೆದ್ರೆ ಯಾವ ರೀತಿಯಾಗಿರುತ್ತೆ ಎನ್ನುವಂಥದ್ದು ಸೈತಾನನ ಆಲೋಚನೆ. ಆದ್ರೆ ದೇವರೇನ್ ಮಾಡಿದ್ದಾರೆ, ಅಲ್ಲೂ ಕೂಡ ಕಾಪಾಡಿ ಆತನು ದೇವರ ಮಾತುಗಳನ್ನು ಹೇಳುವಂತ ರೀತಿಯಲ್ಲಿ ದೇವರು ಮಾಡಿದಾನೆ ಎನ್ನುವಂಥದ್ದು ನಾವು ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗುತ್ತೆ. ಯೇಸು ಕ್ರಿಸ್ತನು ಈ ಭೂಮಿ ಮೇಲೆ ಬಂದಂತ ತರುವಾಯ ಮಾಡಿರುವಂತ ಕೆಲಸವೇನೋ ಯೋಹಾನ ಸುವಾರ್ತೆ 1:18 ವಚನವನ್ನು ಗಮನಿಸಿ. ಯೋಹಾನ ಬರೆದ ಸುವಾರ್ತೆ 1:18 ದೇವರನ್ನ ಯಾರು ಎಂದೂ ಕಂಡಿಲ್ಲ, ಯಾವನು ಏಕಪುತ್ರನು ಸ್ವತಃ ದೇವರು ಆಗಿದ್ದು ತಂದೆಯ ಎದೆಯಲ್ಲಿದ್ದಾನೋ ಆತನೇ ತಿಳಿಯಪಡಿಸಿದನು. ಗಮನಿಸಿ, ಇಲ್ಲಿ ಏನಿದೆಯೋ, ಯಾವನು ಏಕಪುತ್ರ, ದೇವರನ್ನ ಯಾರು ಎಂದು ಕಂಡಿಲ್ಲ, ಯಾವನು ಏಕಪುತ್ರನು ಸ್ವತಃ ದೇವರು ಆಗಿದ್ದು. ಏಕಪುತ್ರನು ಎನ್ನುವಂತ ಮಾತೇನು? ಅಂದ್ರೆ ನಾವು ಮಕ್ಕಳಲ್ವಾ, ಪವಿತ್ರಾತ್ಮನ ಮಗನಲ್ವಾ? ಯಾಕೆ ಏಕಪುತ್ರನು ಎನ್ನುವಂತ ಕಾಣುತ್ತೆ ಅಂದ್ರೆ ತೆಲುಗು ಭಾಷೆಯಲ್ಲಿ ಏನ್ ಕಾಣುತ್ತೆ ಇದೇ ಮಾತು ಅಂತಂದ್ರೆ ಅದ್ವಿತೀಯುಡು ಎಂಬುದಾಗಿ ಕಾಣುತ್ತೆ. ಅದ್ವಿತೀಯ ಕುಮಾರುಡೇ, ಅದ್ವಿತೀಯ ಕುಮಾರುಡು ಅಂತಂದ್ರೆ ತಂದೆಗೆ ಮೊದಲ ಮಗ ಅಂತ ಅರ್ಥ. ಅಂದ್ರೆ ಈ ಯೇಸು ಕ್ರಿಸ್ತನು ಬಂದು ಏನ್ ಮಾಡಿದಾನೆ, ಆತನನ್ನ ತಿಳಿಯಪಡಿಸಿದ್ದಾನೆ. ಮತ್ತೆ ಆ ಮಾತನ್ನ ಓದಿ, ಮತ್ತೆ ಓದನಿ. ದೇವರನ್ನು ಯಾರು ಎಂದೂ ಕಂಡಿಲ್ಲ, ಯಾವನು ಏಕಪುತ್ರನು ಸ್ವತಃ ದೇವರು ಆಗಿದ್ದು ತಂದೆಯ ಎದೆಯಲ್ಲಿದ್ದಾನೋ ಆತನೇ ತಿಳಿಯಪಡಿಸಿದನು. ಏನನ್ನ ತಿಳಿಯಪಡಿಸಿದನೆ? ದೇವರ ಸರ್ವ ಸತ್ಯಗಳನ್ನ, ದೇವರು ಮನುಷ್ಯನ ವಿಷಯದಲ್ಲಿ ಮಾಡ್ತಿರುವಂತ ಆಲೋಚನೆಗಳನ್ನ, ದೇವರು ಮನುಷ್ಯರ ವಿಷಯದಲ್ಲಿ ಆತನು ಪರಿತಪಿಸ್ತಾ ಇರುವಂತ ಕಾರ್ಯಗಳನ್ನ, ಇವೆಲ್ಲವುಗಳನ್ನ ದೇವರ ಆವೇದನೆ ಇವೆಲ್ಲವನ್ನ ಆತನು ತಿಳಿಸಿದಾನೆ. ಆದ್ರೆ ಇದು ಯಾವುದನ್ನು ತಿಳಿಯಪಡಿಸಬಾರದು ಎನ್ನುವಂತ ಆಲೋಚನೆಯಿಂದಲೇ ಸೈತಾನನ ಏನ್ ಮಾಡಿದ್ದಾನೆ, ಆತನು ಬದುಕಿರುವಂತ ಕಾಲದಲ್ಲಿ ಆತನು ಬಹಳಷ್ಟು ದಿನಗಳು, ಅಂದ್ರೆ ಆತನು ಉಪವಾಸಕ್ಕೆ ಹೋಗ್ತಾನೆ. 40 ದಿನಗಳು ಕಳೆಯುತ್ತೆ. ಯೇಸು ಕ್ರಿಸ್ತನ ಉಪವಾಸಕ್ಕೆ ಹೋಗಿ 40 ದಿನಗಳ ಕಳೆದ ಮೇಲೆ ಅಪವಾದಿ ಅಲ್ಲಿಗೆ ಎಂಟ್ರಿ ಕೊಡ್ತಾ ಇದ್ದಾನೆ. ಆಲೋಚನೆ ಮಾಡ್ಬೇಕು ನಾವು ಇದರಲ್ಲಿ. ಏನೋ ಆತನು ಉಪವಾಸವನ್ನ ಪ್ರಾರಂಭ ಮಾಡಿದಂತ 1 ದಿನದಲ್ಲೋ 2 ದಿನದಲ್ಲೋ ಇಲ್ಲ 3 ದಿನದಲ್ಲೋ ಇಲ್ಲ ವಾರದಲ್ಲೋ ಏನಾದ್ರೂ ಸೈತಾನನು ಯೇಸು ಕ್ರಿಸ್ತನ ಬಳಿಗೆ ಹೋಗಿದ್ದಾನೆ ಅಂತಂದ್ರೆ ಇಲ್ಲ. 40 ದಿನಗಳ ತರುವಾಯ ಆತನು ಹೋಗಿದ್ದಾನೆ ಅಂದ್ರೆ ಏನಿರ್ಬೋದು ಇದರಲ್ಲಿ ಅಂದ್ರೆ ಬಹಳವಾದಂಥ ರೀತಿಯಲ್ಲಿ ದಣದೋಗಿರುವಂತ, ಬಹಳವಾದಂಥ ರೀತಿಯಲ್ಲಿ ಸುಸ್ತಾಗಿರುವಂತ ಯೇಸು ಕ್ರಿಸ್ತನ ಬಳಿಗೆ ಹೇಗಾದ್ರೂ ಮಾಡಿ ತನ್ನಲ್ಲಿ ಪಾಪವನ್ನ ಮಾಡಿಸ್ಬೇಕು. ಯಾವ ರೀತಿಯಾಗೋದ್ರೂ ಸರಿ ಈತನನ್ನ ದೇವರ ಸಂಕಲ್ಪಕ್ಕೆ ಅಡ್ಡಿಯಾಗುವಂತ ರೀತಿಯಲ್ಲಿ ಈತನು ಮಾಡಬೇಕು ಎಂಬುದಾಗಿ ಸೈತಾನನ ಆತನನ್ನ ಬಹಳವಾದಂಥ ರೀತಿಯಲ್ಲಿ ಶೋಧನೆ ಕೊಟ್ಟಿರುವಂತ ಕಾರ್ಯಗಳು ಬೈಬಲಲ್ಲಿ ಕಾಣುತ್ತೆ. ಆಲೋಚನೆ ಮಾಡಿ, 40 ದಿನಗಳ ತರುವಾಯ ಯೇಸು ಕ್ರಿಸ್ತನ ಉಪವಾಸವನ್ನು ಮಾಡಿ ಬಂದನಂದ್ರೆ ಯಾವ ರೀತಿಯಾಗಿರುತ್ತೆ ಅವನ ಪರಿಸ್ಥಿತಿ? ಅಂತ ಒಂದು ಸಮಯದಲ್ಲಿ ಬಹಳ ತಿಳುವಳಿಕೆಯಿಂದ ಹೋಗಿ ನೀನು ಈ ಒಂದು ಕಲ್ಲನ್ನು ರೊಟ್ಟಿಯನ್ನಾಗಿ ಮಾಡ್ಕೊಂಡು ತಿನ್ನು. ಆಲೋಚನೆ ಮಾಡ್ಬೇಕು ಈ ಮಾತುಗಳು ಯಾವ ರೀತಿಯಾಗಿ ಅಂತಂದ್ರೆ, ನೀನು ದೇವರ ಮಗನಾಗಿದ್ರೆ ಈ ಕಲ್ಲುಗಳು ರೊಟ್ಟಿಯಾಗಿ ಮಾಡ್ಕೊಂಡು ತಿನ್ನು ಎಂಬುದಾಗಿ ಹೇಳುವಂತ ಮಾತು ಹೆಂಗಿರ್ತತೆ? ಏನೋ ಒಟ್ಟಸ್ತಿರುವಂತ ಕಾರಣ ನಾನು ಬಹಳವಾಗಿ ದಣದಿದ್ದೀನಲ್ಲ, ಅದಕ್ಕೋಸ್ಕರವೇ ಸೈತಾನ ಈ ರೀತಿಯಾಗಿ ಹೇಳ್ತಾ ಇದ್ದಾನೆ ಎನ್ನುವಂತ ರೀತಿಯಲ್ಲಿ ಇರ್ತತೆ ಏನೋ ನಮ್ಮ ಮನುಷ್ಯನ ಆಲೋಚನೆಗೆ. ಆದರೆ ಯೇಸು ಕ್ರಿಸ್ತನ ಏನಂತ ಹೇಳ್ತಾನೆ, ನಿನ್ನ ದೇವರನ್ನ ಪರೀಕ್ಷಿಸೆ ಮಾಡಬಾರ್ದು. ಮನುಷ್ಯನು ರೊಟ್ಟಿ ತಿಂದ ಮಾತ್ರಕ್ಕೆ ಬದುಕಲ್ಲ, ಇಂಥ ದೇವರ ಮಾತುಗಳನ್ನು ಹೇಳಿ ಆತನನ್ನ ಗೆಲ್ತಾ ಇದ್ದಾನೆ. ಆಲೋಚನೆ ಮಾಡಿ, ಅಂತ ಶೋಧನೆಯ ಸಮಯದಲ್ಲಿ ಯೇಸು ಕ್ರಿಸ್ತನ ಏನಾದರೂ ಒಂದು ವೇಳೆ ತಪ್ಪನ್ನ ಮಾಡಿದ್ರೆ ಲೋಕಕ್ಕೆ ರಕ್ಷಣೆ ಎನ್ನುವಂಥದ್ದು ಬರ್ತಿರ್ಲಿಲ್ಲ. ದೇವರ ಮಾತುಗಳು ತಿಳಿಸಲ್ಪಡ್ತಾ ಇರಲಿಲ್ಲ. ಯಾಕೆಂತಂದ್ರೆ ಆ ಒಂದು ಉಪವಾಸದ ತರುವಾಯವೇ ಯೇಸು ಕ್ರಿಸ್ತನು ಆ ಒಂದು ಸೇವೆನ ಸ್ಟಾರ್ಟ್ ಮಾಡುವಂತ ಕಾಲಗಳು. ಆದರೆ ಆ ಉಪವಾಸದ ಸಮಯದಲ್ಲಿ ಸೈತಾನನು ಪಾಪವನ್ನು ಮಾಡಿಸೋದಕ್ಕೋಸ್ಕರ ಮಾಡ್ತಾ ಇದೆ ಅಂತ ಅಂದ್ರೆ ಆಲೋಚನೆ ಮಾಡಿ. ಅಂದ್ರೆ ಯಾವ ರೀತಿಯಾಗಿ ವಾಕ್ಯವನ್ನು ಬಂಧಿಸಲ್ಪಡಬೇಕು, ವಾಕ್ಯವನ್ನು ಬಂಧಿಸುವುದಕ್ಕೋಸ್ಕರ ಸೈತಾನ ಮಾಡ್ತಿರುವಂತ ಪ್ರಯತ್ನಗಳನ್ನ. ಅಷ್ಟು ಮಾತ್ರವಲ್ಲದೆ ಅಪೊಸ್ತಲರು ಅವರು ಬದುಕಿದಂತ ಅಪೊಸ್ತಲರಿದ್ದಂಥ ಕಾಲದಲ್ಲಿ ನೋಡುವಾಗ ಅವರು ಭಯಂಕರವಾದಂಥ ಶ್ರಮೆಗಳನ್ನು ಅನುಭವಿಸಿದ್ದಾರೆ. ಅಷ್ಟು ಮಾತ್ರವಲ್ಲದೇನೆ ಯೇಸು ಕ್ರಿಸ್ತನು ಮಾಡಿದಂಥ ಕಾರ್ಯಗಳನ್ನ ಅಪೊಸ್ತಲರು ನೋಡಿದಂಥ ಅವರು ಕೂಡ ಆ ಒಂದು ಯೇಸು ಕ್ರಿಸ್ತನ ಮಾತುಗಳ ಅನುಸಾರವಾಗಿ ಬದುಕುವಂತ ಕಾಲಗಳಲ್ಲಿ ಭಯಂಕರವಾದಂಥ ಶ್ರಮೆಗಳು, ಭಯಂಕರವಾದಂಥ ಹಿಂಸೆಗಳು, ಭಯಂಕರವಾದಂಥ ರೀತಿಯಲ್ಲಿ ಕ್ರೂರವಾದಂಥ ಶಿಕ್ಷೆಗಳವು. ಅಂಥ ಹಿಂಸೆಗಳನ್ನ ಅಪೊಸ್ತಲರಿಗೂ ಕೂಡ ಕೊಟ್ಟಿದೆ. ಅಂಥ ಒಂದು ವಾಕ್ಯಗಳು, ದೇವರ ಮಾತುಗಳನ್ನ
ಆ ಒಂದು ಸಮಯದಲ್ಲಿ ಅಪೊಸ್ತಲರು ಯಾವ ರೀತಿಯಾಗಿ ಬರೆದಿದ್ದಾರೆ? ಚರ್ಮದ ಕಾಗದಗಳ ಮೇಲೆ ಬರೆದಿದ್ದಾರೆ. ಆ ಚರ್ಮದ ಕಾಗದಗಳ ಮೇಲೆ ಬರೆದದ್ದಂಥ ಆ ಮಾತುಗಳನ್ನೇ ಒಂದು ಸಮಯದಲ್ಲಿ ನೋಡುವಾಗ ಅಕ್ಷರಗಳನ್ನಾಗಿ ನಾವು ತಿದ್ದಿರುವ, ಅಂದ್ರೆ ಅಕ್ಷರಗಳಾಗಿ ಬರೆದಿರುವಂಥದ್ದು, ಪ್ರಿಂಟಿಂಗ್ ಮಾಡಿರುವಂಥದ್ದು ಕಾಣುತ್ತೆ. ಅಂದ್ರೆ 1ನೇ ಶತಮಾನದಲ್ಲಿ ಅಪೊಸ್ತಲರು ಯಾವ ರೀತಿಯಾಗಿ ಬರೆದಿರ್ತಾರೆ? ಚರ್ಮದ ಕಾಗದಗಳನ್ನು ಇಟ್ಟುಕೊಂಡು. ಅಂದ್ರೆ ಚರ್ಮದ ಕಾಗದಗಳು ಅಂದ್ರೆ ಏನೋ ನಾವೇನೋ ಅಂದ್ಕೊಂಡ್ಬಿಟ್ಟಿದೀವಿ, ಅಂದ್ರೆ ಏನೋ ಚಿಕ್ಕದಾಗಿರ್ತವೇನೋ ಅಂದ್ಕೊಂಡಿದೀವಿ. ಅಷ್ಟು ಚಿಕ್ಕದಾಗಿರುವಂಥದ್ದಲ್ಲ. ಚರ್ಮದ ಪಕ್ಷಿಗಳಲ್ಲ, ಪ್ರಾಣಿಗಳ ಒಂದು ಚರ್ಮಗಳನ್ನ, ದೊಡ್ಡ ದೊಡ್ಡ ಚರ್ಮಗಳನ್ನು ತೆಗೆದುಕೊಂಡು ಅದನ್ನು ಚೆನ್ನಾಗಿ ಒಣಗಿಸಿ ಅದರ ಮೇಲೆ ಬರೆಯುವಂಥ ಕಾರ್ಯಗಳು. ಇವೆಲ್ಲ ಏನು ಸಾಮಾನ್ಯವಾದಂಥ ಕಾರ್ಯಗಳಲ್ಲವೇ ಅಲ್ಲ. ಅಂಥ ಒಂದು ಕಷ್ಟ ಇದ್ರೂ ಕೂಡ ಎಲ್ಲೂ ಕೂಡ ದೇವರ ಮಾತುಗಳು ಕಳೆದು ಹೋಗದಂಥ ರೀತಿಯಲ್ಲಿ, ಅಳಿದು ಹೋಗದಂಥ ರೀತಿಯಲ್ಲಿ ದೇವರು ಎಚ್ಚರಿಕೆಯನ್ನು ವಹಿಸ್ಕೊಂಡು ಬಂದು ತನ್ನ ಮಕ್ಕಳಿಗೆ ಸಿಗುವಂಥ ರೀತಿಯಲ್ಲಿ ಮಾಡಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಈ ಪ್ರಪಂಚವನ್ನ ಆಳ್ವಿಕೆ ಮಾಡಿದಂಥ ಈ ಸಾಮ್ರಾಜ್ಯಗಳಿದೆ. ಅದರಲ್ಲೂ ಕೂಡ ಭಾರತ ಒಂದು ದೇಶವನ್ನು ಕೂಡ ಎಷ್ಟೋ ರಾಜರುಗಳು ಆಳ್ವಿಕೆ ಮಾಡಿದ್ರು ಕೂಡ ಈ ಒಂದು ಬ್ರಿಟಿಷ್ ಸಾಮ್ರಾಜ್ಯ ಎನ್ನುವಂಥದ್ದು ಇಡೀ ಪ್ರಪಂಚವನ್ನೇ ಸಾಧಿಸುತ್ತೆ. ಏನಕ್ಕೋಸ್ಕರ ಈ ಬ್ರಿಟಿಷ್ ಸಾಮ್ರಾಜ್ಯ ಎನ್ನುವಂಥದ್ದು ಪ್ರಪಂಚವನ್ನೇ ಸಾಧಿಸುತ್ತೆ ಅಂದ್ರೆ ಅವರ ಕಾರ್ಯಗಳನ್ನು ನೋಡುವಂಥದ್ದು ದೇವರಿಗೆ ವ್ಯತಿರೇಕವಾಗಿರುವಂಥ ಕಾರ್ಯಗಳನ್ನೇ ಮಾಡ್ತಾ ಇದ್ರು. ಆದ್ರೂ ಕೂಡ ಏನಕ್ಕೋಸ್ಕರ ಸಾಮ್ರಾಜ್ಯ ಎನ್ನುವಂಥದ್ದು ನಿಲ್ಲುತ್ತೆ ಅಂದ್ರೆ ಇಡೀ ಪ್ರಪಂಚಕ್ಕೆ ಬೈಬಲ್ ಎನ್ನುವಂಥದ್ದು ಪರಿಚಯವಾಗಬೇಕು, ಬೈಬಲ್ ಎನ್ನುವಂಥದ್ದು ಸಿಗಬೇಕು, ದೇವರ ಮಾತುಗಳು ಸಿಗಬೇಕು ಎನ್ನುವಂಥದ್ದು ಅಷ್ಟೇನೆ. ದೇವರ ಸಾಮ್ರಾಜ್ಯವನ್ನು ನಿಲ್ಲಿಸುವಂಥದ್ದರ ಹಿಂದೆ ಇರುವಂಥ ಉದ್ದೇಶ ಏನು ಅಂದ್ರೆ ದೇವರ ಮಾತುಗಳು ಎನ್ನುವಂಥದ್ದು ಎಲ್ಲರಿಗೂ ಕೂಡ ಸಿಗಬೇಕು ಎನ್ನುವಂಥ ಕಾರಣಕ್ಕೋಸ್ಕರ ಮಾತ್ರವೇ ದೇವರ ಸಾಮ್ರಾಜ್ಯವನ್ನು ನಿಲ್ಲಿಸ್ತಾರೆ. ಆ ಒಂದು ಬ್ರಿಟಿಷ್ನವರ ಕಾಲದಲ್ಲಿನೇ ಜಾನ್ ಗೂಟನ್ಬರ್ಗ್ ಎನ್ನುವಂಥ ವ್ಯಕ್ತಿ, ಆತನು ಮುದ್ರಣ ಯಂತ್ರವನ್ನ ಕಂಡಿಡಿದು ಆತನು ಮೊಟ್ಟ ಮೊದಲನೇದಾಗಿ ಈ ಒಂದು ಬೈಬಲನ್ನೇ ಮುದ್ರಿಸ್ತಾನೆ. ಇವತ್ತು ಇಡೀ ಪ್ರಪಂಚದಲ್ಲಿ ಮುದ್ರಿಸಲ್ಪಟ್ಟಿರುವಂಥ ಪುಸ್ತಕವು ಯಾವುದು? ಮೊಟ್ಟ ಮೊದಲನೇದಾಗಿ ಮುದ್ರಿಸಲ್ಪಟ್ಟಿರುವಂಥ ಪುಸ್ತಕವು ಯಾವುದು ಅಂತಂದ್ರೆ ಬೈಬಲ್ಲೇ ಇಡೀ ಪ್ರಪಂಚದಲ್ಲಿ ಮೊಟ್ಟ ಮೊದಲನೇದಾಗಿ ಮುದ್ರಿಸಲ್ಪಟ್ಟಂತ ಪುಸ್ತಕ. ಪ್ರಿಂಟಿಂಗ್ ಆ ಒಂದು ಅಚ್ಚು ಯಂತ್ರವನ್ನ, ಮುದ್ರಣ ಯಂತ್ರವನ್ನ ಕಂಡಿಡಿದಿದ್ದು ಕೂಡ ಜಾನ್ ಗೂಟನ್ಬರ್ಗ್ ಕಂಡಿಡಿದಿದ್ದು ಕೂಡ ಏನಕ್ಕೋಸ್ಕರ ಅಂದ್ರೆ ಈ ಒಂದು ಬೈಬಲ್ನ, ಅಂದ್ರೆ ಈ ಒಂದು ದೇವರ ಮಾತುಗಳನ್ನ ಮುದ್ರಿಸಬೇಕು ಎನ್ನುವಂತ ಕಾರಣಕ್ಕೋಸ್ಕರವೇ ಕಂಡಿಡಿದಿದ್ದೇನೆ, ಅದರಂತೆ ಮುದ್ರಿಸಿದ್ದೇನೆ. ಅಂದ್ರೆ ಮೊಟ್ಟ ಮೊದಲು ಮುದ್ರಿಸಲ್ಪಟ್ಟಂಥದ್ದು ಬೈಬಲ್ಲೇ ಎನ್ನುವಂಥದ್ದನ್ನ ಸ್ಪಷ್ಟವಾಗಿ ನಾವು ಅರ್ಥ ಮಾಡಿಕೊಳ್ಬೇಕಂದ್ರೆ ಆ ಒಂದು ಜಾನ್ ಗೂಟನ್ಬರ್ಗ್ ಯಾವಾಗ ಈ ಒಂದು ಬೈಬಲ್ ಎನ್ನುವಂಥದ್ದನ್ನು ಮುದ್ರಿಸಿದ್ನೋ ಆ ಒಂದು ಸಮಯಗಳಲ್ಲಿ ಅದು ಮುದ್ರಿಸಲ್ಪಟ್ಟು ನಂತರದ ಕಾಲಗಳಲ್ಲಿ ನೋಡುವಾಗ ಎಲ್ಲ ಭಾಷೆಗಳಲ್ಲಿ ತರ್ಜಮೆಯಾಗಿ ಎಲ್ಲ ಒಂದು ದೇಶಗಳ ಭಾಗಗಳಿಗೂ ಕೂಡ ಆಯಾ ಭಾಷೆಗಳಲ್ಲಿ ಬೈಬಲ್ ಎನ್ನುವಂಥದ್ದು ಚೆದರಿ ಹೋಗಿರುವಂಥದ್ದು, ಬೈಬಲ್ ಎನ್ನುವಂಥದ್ದು ಎಲ್ಲರಿಗೂ ಕೂಡ ಸಿಕ್ಕಿರುವಂಥ ಕಾರ್ಯವು ಸ್ಪಷ್ಟವಾಗಿ ನಮ್ಗೆ ಇವೆಲ್ಲವೂ ಕೂಡ ಗೊತ್ತಿದೆ. ಯಾಕೆಂತಂದ್ರೆ ಇವತ್ತು ನಮಗೆ ಕನ್ನಡ ಭಾಷೆಯಲ್ಲಿ ನಮಗೆ ಅರ್ಥವಾಗುವಂಥ ರೀತಿಯಲ್ಲಿ ಆ ಅರ್ಥವಾಗುವಂಥ ಭಾಷೆಗಳಲ್ಲಿ ದೇವರ ವಾಕ್ಯವು ಬರೆಯಲ್ಪಟ್ಟಿದೆ ಅಂದ್ರೆ ಆಲೋಚನೆ ಮಾಡಬೇಕು. ದೇವರಿಲ್ದಲೇ ಇದ್ರೆ ಇವೆಲ್ಲವೂ ಆಗ್ತಿತ್ತಾ? ಒಂದು ಸಮಯದಲ್ಲಿ ನೋಡುವಾಗ ಇಂಗ್ಲಿಷ್ ಭಾಷೆಗೆ ತರ್ಜುಮೆ ಮಾಡುವಂಥ ಒಂದು ಕಾರ್ಯವು ಏನಿತ್ತೋ ಭಯಂಕರವಾದಂಥ ಕಷ್ಟ. ಯಾಕಂದ್ರೆ ಇಂಗ್ಲಿಷ್ ಭಾಷೆಗೆ ತರ್ಜುಮೆ ಮಾಡಿದಂಥ ವ್ಯಕ್ತಿಯನ್ನ ಸುಟ್ಟಾಕ್ತಾರೆ. ಈ ಒಂದು 66 ಪುಸ್ತಕಗಳು ನಾವೇನೋ 100 ರೂಪಾಯಿ ಕೊಟ್ಟರೆ 200 ರೂಪಾಯಿ ಕೊಟ್ಟರೆ ನಮ್ಮ ಕೈಗೆ ಬಂದ್ಬಿಡ್ತದೆ ಎಂಬುದಾಗಿ ನಾವು ಅಂದ್ಕೊಂಡಿದೀವಿ. ಆದ್ರೆ ಇದರ ಹಿಂದೆ ಎಷ್ಟು ಜನಗಳ ಪ್ರಾಣ ತ್ಯಾಗ ಆಗಿದೆಯೋ ಅದನ್ನ ಆಲೋಚನೆ ಮಾಡ್ತಾ ಇಲ್ಲ ಇವತ್ತು. ಅಂದ್ರೆ ಸೈತಾನನು ಎಷ್ಟರ ಮಟ್ಟಿಗೆ ವಾಕ್ಯವನ್ನ ನಿಲ್ಲಿಸಲೇಬೇಕು, ಯಾವುದೇ ಕಾರಣಕ್ಕೂ ದೇವರ ಮಾತುಗಳು ಮನುಷ್ಯರ ಬಳಿಗೆ ಸೇರಬಾರದು ಎನ್ನುವಂಥ ಉದ್ದೇಶದಿಂದಲೇನೆ ಮೋಶೆಯ ಒಂದು ಕೈಯಲ್ಲಿ ಮೊಟ್ಟ ಮೊದಲದಾಗಿ ನೋಡುವಾಗ ಒಡಸಾಕಿರುವಂಥ ಕಾರ್ಯವೂ ಕಾಣುತ್ತೆ. ಆತ ಅಲ್ಲಿ ಒಡೆಯಲ್ಪಟ್ಟರೂ ಕೂಡ, ಯೆರೆಮೀಯನ ಕಾಲದಲ್ಲಿ ಸುಟ್ಟಾಕಲ್ಪಟ್ಟರು ಕೂಡ, ಯೇಸು ಕ್ರಿಸ್ತನನ್ನೇ ಅಂದ್ರೆ ಆ ದೇವರ ವಾಕ್ಯವಾಗಿರುವಂಥ ಯೇಸು ಕ್ರಿಸ್ತನನ್ನೇ ಕೊಲ್ಲಬೇಕು ಎನ್ನುವಂಥ ರೀತಿಯಲ್ಲಿ ನೋಡಿದ್ರು ಕೂಡ, ಎಷ್ಟೇ ವಿಧವಾಗಿ ಆದರೂ ಬಂಧಿಸ್ಬೇಕು ಅಂತ ಹೇಳಿ ಮಾಡಿರುವಂಥ ಆಲೋಚನೆ ಎಲ್ಲವೂ ಕೂಡ ಮಣ್ಣು ಪಾಲು ಆಗೋಗಿದೆ, ವ್ಯರ್ಥವಾಗಿ ಹೋಗಿದೆ. ಆದರೆ ಯಾವತ್ತಿಗೂ ದೇವರ ಮಾತುಗಳೇ, ದೇವರ ಕಾರ್ಯಗಳೇ, ದೇವರ ಶಕ್ತಿಯೇ ಗೆದ್ದು ಮನುಷ್ಯರ ಬಳಿಗೆ ದೇವರ ಮಾತುಗಳು ಮುಟ್ಟಿದೆ. ಇವತ್ತು ಮನುಷ್ಯನ ಅದರಂತೆ ಬದುಕ್ತಾನೋ ಇಲ್ಲವೋ ಅದು ಸೆಕೆಂಡರಿ ವಿಚಾರ. ದೇವರು ಇಷ್ಟೆಲ್ಲ ಕಷ್ಟಪಟ್ಟು ದೇವರ ಮನುಷ್ಯನ ಬಳಿಗೆ ವಾಕ್ಯವನ್ನು ಮುಟ್ಟಿಸಿದ್ದಾನೆ. ಆದ್ರೆ ಏನೋ ಮನುಷ್ಯನ ಕೈ ಹಿಡಿದು ದೇವರೇ ನಡೆಸ್ಕೊಂಡು ಹೋಗ್ತಾನೆ, ನಮ್ಮನ್ನ ದೇವರೇ ಮಾರ್ಪಡಿಸ್ಬಿಡ್ತಾನೆ, ದೇವರೇ ನಮ್ಮನ್ನ ಸ್ವರ್ಗಕ್ಕೆ ಇಲ್ಲಿಂದ ಅಂದ್ರೆ ಈ ಭೂಮಿಯಲ್ಲಿ ನಾವು ಪಾಪ ಮಾಡಿಸಿರುವಂತ ಕಾರ್ಯವನ್ನ ಬಿಡಿಸಿ ನೀತಿ ಮಾರ್ಗದಲ್ಲಿ ಆತನೇ ನಡೆಸಿ ಆತನೇ ಪರಲೋಕಕ್ಕೆ ಸೇರಿಸ್ಕೊಂಡ್ಬಿಡ್ತಾನೆ ಅಂತ ಹೇಳುವಂಥದ್ದು ಮಾತ್ರ ತಪ್ಪು. ಯಾಕೆ ಅಂತಂದ್ರೆ ದೇವರು ಯಾವುದು ಸತ್ಯ ಯಾವುದು ಸುಳ್ಳು ಎನ್ನುವಂಥ ರೀತಿಯಲ್ಲಿ
ಆತನ ತಿಳಿಯಪಡಿಸೋದಕ್ಕೋಸ್ಕರವೇ ಎಲ್ಲರ ಬಳಿಗೆ ಬೈಬಲ್ ಹೋಗುವಂಥ ರೀತಿಯಲ್ಲಿ ಮಾಡಿದ್ದಾನೆ. ಆದರೆ ಆತನೇ ಮಾರ್ಪಡಿಸಲ್ಲ. ಮನುಷ್ಯನು ಮಾರ್ಪಟ್ಟು ಮನುಷ್ಯ ನೀತಿವಂತನಾಗಿ ಬದುಕಿ ಪರಲೋಕವನ್ನು ಸಂಪಾದನೆ ಮಾಡ್ಕೋಬೇಕು. ಆಲೋಚನೆ ಮಾಡಿ, ಇವತ್ತು ಪ್ರಪಂಚದಲ್ಲಿರುವಂಥ ಎಲ್ಲ ದೇಶಗಳಿಗೆ ಯೇಸು ಕ್ರಿಸ್ತನ ಅಂದರೆ ಯಾರು ಅಂತೇಳಿ ಗೊತ್ತಿಲ್ಲದೆ ಇರುವಂಥ ಜನಗಳಿದೆಯಾ? ಯಾರಾದ್ರೂ ಆಲೋಚನೆ ಮಾಡಿ. ಇವತ್ತು 200ಕ್ಕಿಂತ ಹೆಚ್ಚಿನದಾಗಿರುವಂಥ ಈ ಒಂದು ಪ್ರಪಂಚದ ಈ ಒಂದು ದೇಶಗಳಲ್ಲಿ ಯಾವ ದೇಶಕ್ಕಾದರೂ ಯೇಸು ಕ್ರಿಸ್ತನು ಅಂದರೆ ಗೊತ್ತಿಲ್ಲದಲೇ ಇರುವಂಥ ಕಾರ್ಯ ಇದೆಯಾ? ಆಲೋಚನೆ ಮಾಡಿ. ಈ ಭೂಮಿ ಮೇಲೆ ಆತನು ಬದುಕಿದಂಥದ್ದು 33.5 ವರ್ಷಗಳ ಕಾಲ ಅಷ್ಟೇ. ಈ 33.5 ವರ್ಷಗಳ ಕಾಲಕ್ಕೆ ಆತನು ಈ ಪ್ರಪಂಚಕ್ಕೆ ಪ್ರಸಿದ್ಧಿಯಾಗಿದ್ದಾನ. ಎಷ್ಟೋ ಜನ ಮೇಧಾವಿಗಳು ಆತನನ್ನು ಇಷ್ಟಪಟ್ಟಿದ್ದಾರೆ, ಮಹಾತ್ಮರು ಆತನನ್ನು ಮೆಚ್ಚಿಕೊಂಡಿದ್ದಾರೆ. ಇದಕ್ಕೆ ಕಾರಣ ಆತನ ಮಾತುಗಳು ಅವರ ಬಳಿಗೆ ಸೇರುವಂತೆ ಆಗಿದ್ದು. ಆದರೆ ಸೈತಾನನು ಎಲ್ಲೂ ಕೂಡ ನಾನು ನಿಲ್ಲಿಸ್ಬೇಕು ಎಂಬುದಾಗಿ ಮಾಡಿದಂಥ ಆಲೋಚನೆಗಳು ಫಲ ಕೊಟ್ಟಿದೆಯಾ ಅಂತಂದ್ರೆ ಎಲ್ಲೂ ಕೂಡ ಫಲ ಕೊಟ್ಟಿಲ್ಲ. ಈ ಪೌಲನವರು ದೇವರ ವಾಕ್ಯದ ಒಂದು ದೊಡ್ಡತನವನ್ನ ಹೇಳ್ತಾರೆ. ಒಂದ್ಸರಿ ಆ ಒಂದು ದೊಡ್ಡತನವು ಏನು, ಆ ದೇವರ ಮಾತುಗಳಿಗಿರುವಂಥ ಶ್ರೇಷ್ಠತೆ ಏನು, 2 ತಿಮೋಥೆಯ 2:9 ಗಮನಿಸಿ. ಮತ್ತೆ 2 ತಿಮೋಥೆಯ 2:9, ಇದರಲ್ಲಿ ನಾನು ಕಷ್ಟವನ್ನು ಅನುಭವಿಸಿ ದುಷ್ಕರ್ಮಿಯಂತೆ ಸಂಕೋಲೆಯಿಂದ ಕಟ್ಟಲ್ಪಟ್ಟವನಾಗಿದ್ದೇನೆ. ಆದರೆ ದೇವರ ವಾಕ್ಯಕ್ಕೆ ಬಂಧನವಿಲ್ಲ. ಯಾಕೆ ದೇವರ ವಾಕ್ಯಕ್ಕೆ ಬಂಧನ ಇಲ್ಲ? ಇವತ್ತು ಪ್ರಪಂಚದಲ್ಲಿರುವಂಥ ಎಲ್ಲವೂ ಕೂಡ ಬಂಧಿಸಲ್ಪಡ್ತಾ ಇದೆ. ಪ್ರಕೃತಿಯಲ್ಲಿರುವಂಥ ಗಾಳಿ ಬಂಧಿಸಲ್ಪಡ್ತಾ ಇದೆ, ವಿದ್ಯುತ್ ಬಂಧಿಸಲ್ಪಡ್ತಾ ಇದೆ, ಪ್ರಾಣಿ ಪಕ್ಷಿಗಳು ಬಂಧಿಸಲ್ಪಡ್ತಾ ಇದೆ ಅಂತ ಅಂದ್ರೆ ಯಾಕೆ ದೇವರ ವಾಕ್ಯಕ್ಕೆ ಬಂಧನ ಇಲ್ಲ? ಒಂದ್ಸರಿ ದೇವರ ವಾಕ್ಯಕ್ಕೆ ಯಾಕೆ ಬಂಧನ ಇಲ್ಲ ಅಂತಂದ್ರೆ ದೇವರ ವಾಕ್ಯಕ್ಕೆ ಶಕ್ತಿ ಎಂಥದ್ದೋ ಎಂಬುದಾಗಿ ನಾವು ಅರ್ಥ ಮಾಡಿಕೊಂಡ್ರೆ ಬಂಧನ ಇದೆಯಾ ಇಲ್ವಾ ಎನ್ನುವಂಥದ್ದು ಗೊತ್ತಾಗುತ್ತೆ. ಈ ದೇವರ ವಾಕ್ಯಕ್ಕೆ ಇರುವಂಥ ಶಕ್ತಿ ಎಂಥದ್ದೋ ಗಮನಿಸಿ ಒಂದ್ಸರಿ. ಇಬ್ರಿಯರಿಗೆ ಬರೆದ ಪುಸ್ತಕ 11ನೇ 3ನೇ ವಚನವನ್ನ, ಇಬ್ರಿಯರಿಗೆ 11:3, ಲೋಕಗಳು ದೇವರ ಮಾತಿನಿಂದ ನಿರ್ಮಿತವಾದವೆಂದು ಗಮನಿಸಿ. ಲೋಕಗಳು, ಈ ಲೋಕಗಳು ಅಂದ್ರೆ ಏನು? ಈ ಲೋಕ ಅಂದ್ರೆ, ಲೋಕಗಳು ಅಂದ್ರೆ ನಾವು ಏನೇನು 7 ಲೋಕಗಳಿದಾವೆ ಏನೋ ಅಂತ ಹೇಳಿ ಅಂದ್ಕೊಳ್ಳುವಂಥದ್ದು ತಪ್ಪು. ಲೋಕಗಳು ಅಂತ ಹೇಳುವಂಥ ಮಾತು ಏನು ಅಂದ್ರೆ, ಇವತ್ತು ನಾವು ಸಾಮಾನ್ಯವಾಗಿ ಮಾತನಾಡ್ತಿರ್ತೀವಿ ಚಂದ್ರಲೋಕ ಎಂಬುದಾಗಿ ಹೇಳ್ತಿರ್ತೀವಿ. ಅಂದ್ರೆ ಚಂದ್ರ ಎನ್ನುವಂಥದ್ದು ಅಲ್ಲಿ ಕಾಣುವಂಥ ಕಾರಣ ಆ ಒಂದು ಗ್ರಹವನ್ನು ನಾವೇನು ಹೇಳ್ತೀವಿ? ಲೋಕ ಎಂಬುದಾಗಿ ಹೇಳ್ತೀವಿ, ಚಂದ್ರಲೋಕ ಎಂಬುದಾಗಿ ಹೇಳ್ತೀವಿ. ಆ ರೀತಿಯಾಗಿನೇ ಈ ಒಂದು ಚಂದ್ರ ಲೋಕ, ಗ್ರಹಗಳ ಲೋಕ, ನಕ್ಷತ್ರಗಳ ಲೋಕ, ಪ್ರಾಣಿಗಳ ಲೋಕ, ಪಕ್ಷಿಗಳ ಲೋಕ, ಮರಗಳ ಲೋಕ, ಈ ರೀತಿಯಾಗಿನೇ ಲೋಕಗಳು ಅಂತ ಹೇಳುವಂಥದ್ದು ಈ ವಿಶ್ವದ ಕುರಿತೇನೆ. ಈ ಲೋಕಗಳು ದೇವರ ಮಾತಿನಿಂದ, ದೇವರ ಮಾತು ಅಂದ್ರೆ ದೇವರ ವಾಕ್ಯ, ದೇವರ ಮಾತಿನಿಂದ, ದೇವರ ವಾಕ್ಯದಿಂದ ನಿರ್ಮಿತವಾದವೆಂದು ಗಮನಿಸಿ. ಅಂದ್ರೆ ದೇವರ ವಾಕ್ಯಕ್ಕೆ ಬಂಧನ ಇಲ್ಲ ಅಂತ ಹೇಳಿ ನಾವು ಆಲೋಚನೆ ಮಾಡ್ತಾ ಇದೀವಿ ಅಂದ್ರೆ ಏನಕ್ಕೋಸ್ಕರ ಬಂಧನ ಇಲ್ಲ ಅಂದ್ರೆ ದೇವರ ಮಾತುಗಳಿಗೆ ದೊಡ್ಡ ಶಕ್ತಿ ಇದೆ ಎನ್ನುವಂಥದ್ದು ಕಾಣ್ತಾ ಇದೆ. ಏನ್ ಆ ಶಕ್ತಿ? ಸೂರ್ಯನನ್ನು ಉಂಟು ಮಾಡುವಂತ ಶಕ್ತಿ, ನಕ್ಷತ್ರಗಳನ್ನು ಉಂಟು ಮಾಡುವಂತ ಶಕ್ತಿ, ಭೂಮಿಯನ್ನು ಉಂಟು ಮಾಡುವಂತ ಶಕ್ತಿ, ಈ ಇಡೀ ವಿಶ್ವವನ್ನೇ ಉಂಟು ಮಾಡುವಂತ ಶಕ್ತಿ. ಇಷ್ಟು ಮಾತ್ರವಲ್ಲದೆ ಇಡೀ ವಿಶ್ವವನ್ನೇ ನಾಶ ಮಾಡುವಂತ ಶಕ್ತಿ. ಅಂದ್ರೆ ವಾಕ್ಯಕ್ಕೆ ಎಂತ ಶಕ್ತಿ ಇದೆ ಅಂದ್ರೆ ಇವೆಲ್ಲವನ್ನು ಕೂಡ ಒಂದು ಸಮಯದಲ್ಲಿ ಉಂಟು ಮಾಡಿದೆ, ಎಲ್ಲವನ್ನು ಒಂದು ಸಮಯದಲ್ಲಿ ನಾಶ ಮಾಡುತ್ತೆ. ಅಂತ ಒಂದು ಶಕ್ತಿ ಇದೆ ವಾಕ್ಯಕ್ಕೆ. ಅಂದ್ರೆ ಉಂಟು ಮಾಡುವಂತ ಶಕ್ತಿಯೂ ಇದೆ, ನಾಶ ಮಾಡುವಂತ ಶಕ್ತಿಯೂ ಕೂಡ ಇದೆ. ಅದಕ್ಕೇನೆ ಒಂದು ಮಾತು ಬರೆಯಲ್ಪಟ್ಟಿದೆ ಗಮನಿಸಿ. 2 ಪೇತ್ರ 3ನೇ ಅಧ್ಯಾಯ 5ನೇ ವಚನದಿಂದ, 2 ಪೇತ್ರ 3 5ನೇ ವಚನದಿಂದ 7ನೇ ವಚನ. ಹೀಗೆ ಮಾತನಾಡುವವರು ಒಂದು ಸಂಗತಿಯನ್ನ ತಿಳಿದರು ಬೇಕೆಂದು ಮರೆತು ಬಿಡುತ್ತಾರೆ. ಅದೇನೆಂದರೆ ಪೂರ್ವ ಕಾಲದಲ್ಲಿದ್ದಂಥ ಭೂಮಿ ಆಕಾಶಗಳು, ಪೂರ್ವ ಕಾಲದಲ್ಲಿದ್ದಂಥ ಅಂದ್ರೆ ಹಿಂದಿನ ಕಾಲದಲ್ಲಿದ್ದಂಥ ಭೂಮಿ ಆಕಾಶಗಳು ದೇವರ ವಾಕ್ಯದ ಮೂಲಕ ನೀರಿನಿಂದ ಉಂಟಾಗಿ, ದೇವರ ವಾಕ್ಯದ ಮೂಲಕ ನೀರಿನಿಂದ ಉಂಟಾಗಿದೆ ಅಂತ ಗಮನಿಸಿ. ದೇವರ ವಾಕ್ಯದ ಮೂಲಕ ನೀರಿನಿಂದ ಉಂಟಾಗಿ ನೀರಿನಿಂದ ಆಧಾರಗೊಂಡಿರುವಲ್ಲಿ ಆ ನೀರುಗಳಿಂದಲೇ ಆ ಕಾಲದಲ್ಲಿದ್ದಂಥ ಲೋಕವು ಜಲಪ್ರಳಯದಲ್ಲಿ ನಾಶವಾಯಿತು. ಆದರೆ ಈಗಿರುವ ಭೂಮಿ ಆಕಾಶಗಳು ಅದೇ ವಾಕ್ಯದ ಬಲದಿಂದ ಬೆಂಕಿಯ ಮೂಲಕ ನಾಶವಾಗುವುದಕ್ಕೆ ಇಡಲ್ಪಟ್ಟಿವೆ. ಅಂದ್ರೆ ಆಗಿದ್ದಂತ ಆಕಾಶಗಳು ಬೇರೆ, ಈಗಿದ್ದಂತ ಆಕಾಶಗಳು ಬೇರೆ ಅಂತ ಅಲ್ಲ ಇದರ ಅರ್ಥ. ಒಂದು ಸಮಯದಲ್ಲಿ ನೋಡುವಾಗ ದೇವರು ಈ ಭೂಮಿಯ ಮೇಲೆ ಇದ್ದಂಥದ್ದೆಲ್ಲವನ್ನ ಕೂಡ ನಾಶ ಮಾಡಿದ್ದಾನೆ ಪೂರ್ವಕಾಲದಲ್ಲಿ.
ಆದರೆ ಇವಾಗ ಬೆಂಕಿಯ ಮೂಲಕವಾಗಿ ನಾಶ ಮಾಡೋದಕ್ಕೆ ಇಡಲ್ಪಟ್ಟಿದೆ ಅಂತ ಅಂದ್ರೆ ದೇವರ ಮಾತುಗಳೇ ಉಂಟು ಮಾಡಿದೆ, ದೇವರ ಮಾತುಗಳೇ ನಾಶ ಮಾಡುತ್ತೆ ಎನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅಷ್ಟು ಮಾತ್ರವಲ್ಲದೆ ಈ ವಾಕ್ಯಕ್ಕೆ ಇನ್ನೂ ಎಂಥ ಶಕ್ತಿ ಇದೆ ಅಂದ್ರೆ ಎಲ್ಲವನ್ನೂ ಕೂಡ ಕ್ರಮವಾದಂಥ ರೀತಿಯಲ್ಲಿ ನಡೆಸುವಂಥ ಶಕ್ತಿ ಇದೆ. ಯಾವ ರೀತಿಯಾಗಿ? ದೇವರು ಯಾವ ಸ್ಪೀಡನ್ನು ಇಟ್ಟಿದ್ದನ್ನು ಭೂಮಿಗೆ ಅಷ್ಟೇ ಸ್ಪೀಡಲ್ಲಿ ಅದರ ಕ್ರಮವು ಹೆಚ್ಚು ಕಡಿಮೆ ಆಗದಂಥ ರೀತಿಯಲ್ಲಿ ತಿರುಗಬೇಕು. ಸೂರ್ಯನಿಗೆ ಯಾವೊಂದು ಕೆಲಸವನ್ನು ಹೇಳಿದನೋ ದೇವರು ಅದೇ ಒಂದು ಶಾಖವನ್ನು ಕೊಟ್ಟುಕೊಂಡು ಅದರ ಕೆಲಸವನ್ನು ಮಾಡಬೇಕು. ನಕ್ಷತ್ರಗಳು ಅವು ಕೆಲಸವನ್ನು ಮಾಡಬೇಕು. ಇಡೀ ವಿಶ್ವವೇ ಅವ ಕೆಲಸವನ್ನು ಮಾಡಬೇಕು. ಅಂದ್ರೆ ಕ್ರಮವಾದಂಥ ರೀತಿಯಲ್ಲಿ ಕೆಲಸ ಮಾಡುವಂತ ಶಕ್ತಿಯನ್ನ ದೇವರ ಮಾತುಗಳೇ ಕೊಡ್ತಾ ಇದೆ ಎನ್ನುವಂಥ ಮಾತು ಸ್ಪಷ್ಟವಾಗಿ ಕಾಣುತ್ತೆ. ಈಗ ನಮಗೊಂದು ಆಲೋಚನೆ ಬರ್ಬೋದು, ಈಗ ದೆವ್ವ ಇಲ್ಲ ಸೈತಾನು ಅಂತ ಅಂದ್ರೆ ಇದು ಆತ್ಮ ಅಲ್ವಾ? ಆತ್ಮಕ್ಕೆ ಈ ಒಂದು ವಾಕ್ಯವನ್ನು ಕೂಡ ನಾಶ ಮಾಡುವಂತ ಶಕ್ತಿ ಇದೆ ಎಂಬುದಾಗಿ ನಾವು ಅಂದ್ಕೊಳ್ತೀವಿ. ಯಾಕಂದ್ರೆ ದೆವ್ವ ಅಂತ ಅಂದ್ರೆ ಆತ್ಮ, ಈ ಒಂದು ಆತ್ಮಕ್ಕೆ ವಾಕ್ಯವನ್ನು ಕೂಡ ನಾಶ ಮಾಡುವಂತ ಶಕ್ತಿ ಇರುತ್ತಲ್ವಾ ಅಂತೇಳಿ ನಾವು ಅಂದ್ಕೊಳ್ತೀವಿ. ಆದರೆ ವಾಕ್ಯಕ್ಕೆ ಆತ್ಮವನ್ನ ಏನು ಮಾಡುವಂತ ಶಕ್ತಿ ಇದೆಯೋ, ಈ ಒಂದು ವಾಕ್ಯಕ್ಕೆ ಆತ್ಮದ ಮೇಲೂ ಕೂಡ ಎಂತ ಶಕ್ತಿ ಇದೆಯೋ ಆ ಮಾತನ್ನ ಗಮನಿಸಿ. ಇಬ್ರಿಯರಿಗೆ ಬರೆದ ಪುಸ್ತಕ 4:12 ವಚನವನ್ನ, ಯಾಕಂದರೆ ದೇವರ ವಾಕ್ಯವು ಸಜೀವವಾದದ್ದು ಅಂತಂದ್ರೆ ಜೀವವುಳ್ಳದ್ದು, ಕಾರ್ಯಸಾಧಕವಾದದ್ದು ಅಂದ್ರೆ ಯಾವ ಕೆಲಸವನ್ನಾದ್ರೂ ಮಾಡುವಂತದ್ದು ಅಂತ. ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು, ಪ್ರಾಣ ಆತ್ಮಗಳನ್ನ ಗಮನಿಸಿ. ಆತ್ಮವೇ ದೊಡ್ಡದು ಎಂಬುದಾಗಿ ನಾವು ಅಂದ್ಕೊಳ್ತೀವಿ, ಆದ್ರೆ ವಾಕ್ಯವೇ ದೊಡ್ಡದು. ಇಲ್ಲೇನ್ ಬರೆಯಲ್ಪಟ್ಟಿದೆ ಈ ಮಾತು? ಮತ್ತೆ ಆ ಸೆಂಟೆನ್ಸು ಓದು. ಯಾಕೆಂದ್ರೆ ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯಸಾಧಕವಾದದ್ದು, ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು, ಪ್ರಾಣ ಆತ್ಮಗಳನ್ನ ಕೀಲು ಮಜ್ಜೆಗಳನ್ನ ಪ್ರಾಣ ಆತ್ಮಗಳನ್ನ ಕೀಲು ಮಜ್ಜೆಗಳನ್ನ ವಿಭಾಗಿಸುವಷ್ಟು ಮಟ್ಟಿಗೂ, ಆತ್ಮವನ್ನು ಕೂಡ ವಿಭಾಗಿಸುವಷ್ಟು ಮಟ್ಟಿಗೂ ಗಮನಿಸಿ. ಕೀಲು ಮಜ್ಜೆಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೂ, ಆತ್ಮಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೂ, ಪ್ರಾಣವನ್ನು ಕೂಡ ವಿಭಾಗಿಸುವಷ್ಟು ಮಟ್ಟಿಗೂ. ದೇವರಲ್ಲ, ಅದಕ್ಕೆ ಹೋಲಿಸಿ ಮಾತನಾಡ್ತಾ ಇದ್ದಾರೆ. ಇಬ್ಬಾಯಿ ಕತ್ತಿಯಂತೆ ದೇವರ ವಾಕ್ಯ ಅಂತನ. ಅಂದ್ರೆ ಈ ವಾಕ್ಯಕ್ಕೆ ಎಂತ ಶಕ್ತಿ ಇದೆ? ಆತ್ಮವನ್ನು ಕೂಡ ಬಂಧಿಸುವಂತ ಶಕ್ತಿ ಇದೆ, ಆತ್ಮವನ್ನು ಕೂಡ ನಿತ್ಯ ನಾಶನಕ್ಕೆ ನಡೆಸುವಂತ ಶಕ್ತಿ ಇದೆ. ಈ ಒಂದು ವಾಕ್ಯಕ್ಕೆ ಇರುವಂತ ಶಕ್ತಿ ಎಂಥದ್ದು ಅಂತ ಒಂದು ಶಕ್ತಿಯುಳ್ಳಂತ ಆತ್ಮವನ್ನು ಕೂಡ ನಿತ್ಯ ನಾಶನಕ್ಕೆ ನಡೆಸುವಂತ ಶಕ್ತಿ ವಾಕ್ಯಕ್ಕೆ ಇದೆ. ಅಂದ್ರೆ ವಾಕ್ಯವೇ ದೊಡ್ಡದ? ವಾಕ್ಯವೇ ದೊಡ್ಡದು. ಈ ವಾಕ್ಯದಿಂದಲೇ ಇಡೀ ಸೃಷ್ಟಿ ನಡೀತಾ ಇದೆಯಾ? ಹೌದು. ಆಗಿರುವಂತ ಕಾರಣ ಅಪವಾದಿಗೆ ಆಗ್ಲಿ ಯಾವ ಮನುಷ್ಯನಿಗೆ ಆಗ್ಲಿ ದೇವರ ವಾಕ್ಯವನ್ನು ಬಂಧಿಸುವಂತ, ದೇವರ ವಾಕ್ಯವನ್ನು ನಿಲ್ಲಿಸುವಂತ, ದೇವರ ವಾಕ್ಯವನ್ನು ನಾಶಪಡಿಸುವಂತ ಶಕ್ತಿ ಸಾಮರ್ಥ್ಯಗಳು ಹಿಂದೆಯೂ ಇಲ್ಲ, ಇವತ್ತಿಗೂ ಇಲ್ಲ, ಮುಂದೆಯೂ ಇರುವುದಿಲ್ಲ. ಇದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಅದಕ್ಕೋಸ್ಕರವೇ ಪೌಲನವರು ಏನ್ ಮಾಡಿದರು? ಒಂದ್ಸರಿ ಅಪೊಸ್ತಲರ ಕೃತ್ಯಗಳು 16:23 ವಚನದಿಂದ ಗಮನಿಸಿ. ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯ 23ನೇ ವಚನದಿಂದ, ಅವರಿಗೆ ಬಹಳ ಪೆಟ್ಟುಗಳನ್ನು ಹೊಡೆಸಿದ ಮೇಲೆ ಅಂದ್ರೆ ಈ ಒಂದು ಸೇವೆ ಮಾಡ್ತಿದ್ದಂತ ಈ ಒಂದು ಅಪೊಸ್ತಲರಿಗೆ ಸೆರೆಮನೆಯೊಳಗೆ ಹಾಕಿಸಿ ಭದ್ರವಾಗಿ ಕಾಯಬೇಕು ಅಂತ ಹೇಳಿ ಸೆರೆ ಯಜಮಾನನಿಗೆ ಖಂಡಿತವಾಗಿ ಹೇಳಿದರು. ಗಮನಿಸಿ, ಬಂಧಿಸಿದ್ದಾರೆ, ಇವ್ರನ್ನ ಜೈಲಿಗೆ ಹಾಕಿದ್ದಾರೆ. ಮಧ್ಯರಾತ್ರಿಯಲ್ಲಿ ಪೌಲನು ಸೀಲನು ಪ್ರಾರ್ಥನೆ ಮಾಡುವವರಾಗಿ ದೇವರಿಗೆ ಸ್ತುತಿ ಪದಗಳನ್ನು ಆಡುತ್ತಾ ಇದ್ರಂತೆ. ಸೆರೆಯಲ್ಲಿದ್ದಂಥವರು ಲಕ್ಷ್ಯವಿಟ್ಟು ಕೇಳ್ತಾ ಇದ್ರಂತಂದ್ರೆ ಈ ಸ್ತುತಿ ಪದಗಳನ್ನ ಪೌಲನು ಸೀಲನು ಹೇಳ್ತಾ ಇದ್ದಾರೆ. ಈ ಸೆರೆಯಲ್ಲಿದ್ದಂಥವರೆಲ್ಲ ಇವ್ರು ಏನ್ ಹಿಂಗೆ ಹೇಳ್ತಾವ್ರೆ, ಜೈಲಲ್ಲಿದ್ರು ಕೂಡ ಇದ್ ಮಾಡ್ತಾವ್ರಲ್ಲ, ದೇವರ ವಿಷಯವನ್ನ ಸಾರಿ ಹೇಳ್ತಾವ್ರಲ್ಲ ಅಂತ ಹೇಳಿ ಇವ್ರು ಹೇಳುವಂತ ಮಾತುಗಳಿಗೆ ಗಮನಿಸ್ತಾ ಇದ್ದಾರೆ. ಸಾಕು. ಇಲ್ಲಿ ಗಮನಿಸಿ, ಇಲ್ಲಿ ಏನಾಗಿದೆ, ಜೈಲಲ್ಲಿ ಏನಾದ್ರೂ ಒಳ್ಳೆ ವ್ಯಕ್ತಿಗಳಿರ್ತಾರ? ಜೈಲಲ್ಲಿ ಇರುವಂತವ್ರು ಕ್ರೂರ ವ್ಯಕ್ತಿಗಳು, ತಪ್ಪು ಮಾಡಿದಂಥವ್ರೆಲ್ಲರೂ ಜೈಲಲ್ಲಿ ಸೇರ್ಕೊಂಡಿರ್ತಾರೆ. ಮತ್ತೆ ಏನಾದ್ರೂ ಈ ಜೈಲಲ್ಲಿ ಇರುವಂತ ಆ ಒಂದು ಅಧಿಕಾರಿಗಳಿಗೆ ಏನಾದ್ರೂ ಕರುಣೆಯ ಹೃದಯ ಇರ್ತತ? ಅವ್ರಿಗೂ ಕೂಡ ಇರಲ್ಲ. ಆದ್ರೆ ಪೌಲನಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಅವರು ಹೇಳುವಂತ ಸ್ತುತಿ ಪದಗಳನ್ನು ಇವರೆಲ್ಲರೂ ಕೂಡ ಕೇಳ್ತಾ ಇದ್ರು ಕೂಡ, ಇವರು ಬಂಧಿಸಲ್ಪಟ್ಟಿದ್ರು ಕೂಡ
ಈ ಮಾತುಗಳನ್ನ ಇವರೆಲ್ಲರೂ ಕೂಡ ಲಕ್ಷ್ಯವಿಟ್ಟು ಕೇಳ್ತಾ ಇದ್ದಾರೆ. ಗಮನಿಸಿ, ಈ ಪೌಲಸಿಲರು ಹೇಳುವಂತ ಈ ಒಂದು ಮಾತುಗಳನ್ನ ಅವರೆಲ್ಲರೂ ಕೂಡ ಲಕ್ಷ್ಯವಿಟ್ಟು ಕೇಳ್ತಾ ಇರುವಂತ ಕಾರ್ಯಗಳು ಇವೆಲ್ಲವೂ ಕೂಡ ಸ್ಪಷ್ಟವಾಗಿ ಕಾಣ್ತಾ ಇದೆ. ಅಂದ್ರೆ ಈಗ ದೇವರ ವಾಕ್ಯಕ್ಕೆ ಇವು ಬಂಧಿಸಲ್ಪಟ್ಟಿರುವಂತ ಅಪೊಸ್ತಲರೇನೋ ಬಂಧಿಸಲ್ಪಟ್ಟಿದ್ದಾರೆ, ಆದರೆ ವಾಕ್ಯಕ್ಕೆ ಬಂಧನ ಇಲ್ವಾ? ವಾಕ್ಯಕ್ಕೆ ಬಂಧನ ಇಲ್ಲ. ಅವ್ರಿಗೂ ಕೂಡ ಸುವಾರ್ತೆ ಸಾರಿ ಹೇಳ್ತಾ ಇರುವಂತ ಕಾರ್ಯಗಳು ಸ್ಪಷ್ಟವಾಗಿ ಇಲ್ಲಿ ಕಾಣ್ತಾ ಇದೆ. ಅಷ್ಟು ಮಾತ್ರವಲ್ಲದೆ ಆ ಒಂದು ಜೈಲಲ್ಲಿದ್ರೂ ಕೂಡ ಆತನು ಪತ್ರಿಕೆಗಳನ್ನು ಬರೆಯುವಂತ ಕಾರ್ಯವನ್ನು ನಡೆದಿದೆ. ನಮ್ಗೇನು ಪತ್ರಿಕೆಗಳನ್ನ ನಾವು ಓದ್ಕೊಂಡು ಹೋಗ್ತೀವೋ ಈ ಪತ್ರಿಕೆಗಳನ್ನ ಬರೆದಿರುವಂತ ಕಾರ್ಯಗಳು, ಅವರೆಲ್ಲರಿಗೂ ಕೂಡ ಸುವಾರ್ತೆ ಹೇಳಿರುವಂತ ಕಾರ್ಯಗಳು ಇವೆಲ್ಲವೂ ಕೂಡ ಕಾಣುತ್ತೆ. ಅಂದ್ರೆ ಯಾರಾದ್ರೂ ದೇವರ ವಾಕ್ಯವನ್ನ ಸಮಾಧಿ ಮಾಡ್ಬೋದು ಎಂಬುದಾಗಿ ನೋಡ್ತಾರೋ ಅವರ ಆಲೋಚನೆಗಳು ಇಲ್ಲ, ಅವರು ಸಮಾಧಿ ಆಗೋಗ್ತಾರೆ ಹೊರತು ದೇವರ ಮಾತುಗಳು ಸಮಾಧಿ ಆಗೋದಕ್ಕೆ ಸಾಧ್ಯವಿಲ್ಲ. ಸಮಾಧಿ ಮಾಡಬೇಕು ಅಂತ ಹೇಳಿ ಎದ್ದಂಥವರು ಸಮಾಧಿ ಆಗ್ತಾರೆ, ಸಮಾಧಿ ಮಾಡಬೇಕು ಅಂತ ಹೇಳಿ ಮಾಡಿದಂಥ ಆಲೋಚನೆಗಳು ಸಮಾಧಿ ಆಗೋಗುತ್ತೆ. ಆದ್ರೆ ದೇವರ ಮಾತುಗಳನ್ನು ಸಮಾಧಿ ಮಾಡೋದಕ್ಕೆ ಸಾಧ್ಯವೂ ಇಲ್ಲವೇ ಇಲ್ಲ. ಯೇಸು ಕ್ರಿಸ್ತನವರು ಆತನು ಪುನರುತ್ಥಾನನಾಗಿ ಹೋಗ್ತಾ ಇದ್ದಂಥ ಸಮಯದಲ್ಲಿ ಈ ಒಂದು ಶಿಷ್ಯಂದರಿಗೆ ಏನು ಕೊಟ್ಟಿದ್ದನೋ ಒಂದ್ಸರಿ ಲೂಕನ ಬರೆದ ಸುವಾರ್ತೆ 21ನೇ ಅಧ್ಯಾಯ 15ನೇ ವಚನವನ್ನು ಗಮನಿಸಿ. ಲೂಕ ಸುವಾರ್ತೆ 21:15. ಯಾಕಂದರೆ ನಿಮ್ಮ ವಿರೋಧಿಗಳೆಲ್ಲರೂ ನಿಮ್ಮ ವಿರೋಧಿಗಳೆಲ್ಲರೂ ಎದುರು ನಿಲ್ಲುವುದಕ್ಕೂ ಎದುರು ಮಾತನಾಡುವುದಕ್ಕೂ ಆಗದಂತ ಬಾಯಿಯನ್ನ ಬುದ್ಧಿಯನ್ನ ನಾನೇ ಕೊಡುತ್ತೇನೆ. ಅಂದ್ರೆ ಇದೇನರ್ಥ? ಯಾರೇ ನಿಮ್ಮನ್ನ ಬಂಧಿಸಿದ್ರು ಕೂಡ ನಿಮ್ಮನ್ನ ಬಂಧಿಸಿದಂಥವರು ನಿಮ್ಮ ಮಾತುಗಳಿಗೆ ಉತ್ತರವನ್ನು ಕೊಡುವುದಕ್ಕೆ ಸಾಧ್ಯವಾಗದೇ ಇರುವಂತ ಜ್ಞಾನವನ್ನು ಕೊಡ್ತೀನಿ. ಯಾಕಂದ್ರೆ ಈ ಭೂಮಿ ಮೇಲೆ ಸತ್ಯ ಎನ್ನುವಂಥದ್ದಿದ್ರೆ ಅದು ದೇವರ ಮಾತುಗಳು ಮಾತ್ರವೇ. ದೇವರ ಮಾತುಗಳು ಹೊರತುಪಡಿಸಿ ಶ್ರೇಷ್ಠವಾದಂಥ ಜ್ಞಾನವು ಈ ಭೂಮಿ ಮೇಲೆ ಯಾವುದೂ ಕೂಡ ಇಲ್ಲ. ಅದು ವಿಜ್ಞಾನಿಗಳಾಗಿರ್ಬೋದು, ಮೇಧಾವಿಗಳಾಗಿರ್ಬೋದು, ಚರಿತ್ರೆಕಾರರಾಗಿರ್ಬೋದು, ಯಾವುದೇ ಸೈನ್ಸ್ ಆಗಿರ್ಬೋದು, ಗಮನಿಸಿ, ಯಾವುದಕ್ಕೂ ಕೂಡ ಇಲ್ಲ. ಇವತ್ತು ಈ ರೀತಿಯಾಗಿ ಈ ವಿಜ್ಞಾನಿಗಳಾಗಿರ್ಬೋದು, ಚರಿತ್ರೆಕಾರರಾಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು, ಮೇಧಾವಿಗಳಾಗಿರ್ಬೋದು, ಯಾರೇ ಆಗಿರ್ಬೋದು, ಶಾಸ್ತ್ರಜ್ಞರಾಗಿರ್ಬೋದು, ಇವ್ರು ಹೇಳುವಂಥ ಎಲ್ಲ ಈ ಒಂದು ಏನು ಜ್ಞಾನ ಇಲ್ಲದೆ ಇರುವಂತ ಮಾತುಗಳಿದೆಯೋ ಇವೆಲ್ಲವುಗಳನ್ನು ಕೂಡ ಒಡೆದು ಹಾಕುವಂತ ಜ್ಞಾನದ ಮಾತುಗಳನ್ನು ಹೇಳುವುದಕ್ಕೆ ದೇವರು ಬೈಬಲಲ್ಲಿ ಬರೆಸಿಕೊಟ್ಟಿದ್ದಾನೆ ಈ ಮಾತುಗಳನ್ನ. ಅದನ್ನೇ ಯೇಸು ಕ್ರಿಸ್ತನಲ್ಲಿ ಹೋಗ್ತಾ ಆತನು ಇವೆಲ್ಲವನ್ನ ಆತನು ಹೇಳಿ ಹೋಗ್ತಾ ಇದ್ದಾನೆ. ಗಮನಿಸಿ, ಅಂದ್ರೆ ಇವೆಲ್ಲವೂ ಕೂಡ ದೇವರು ಬೈಬಲಲ್ಲಿ ಬರೆಸಿಕೊಟ್ಟಿದ್ದಾನೆ. ಅಂದ್ರೆ ಏನರ್ಥ? ಇವತ್ತಿಗೆ ನಾವು ಕೂಡ ಓದ್ಕೊಂಡು ಈ ಅಜ್ಞಾನವಾಗಿ ಮಾತನಾಡುವಂತ ಮನುಷ್ಯರನ್ನ ಬಾಯಿ ಮುಚ್ಚಿಸ್ಬೇಕು ಅಂತ ಅರ್ಥ. ಯಾಕೆಂತಾರೆ ಡ್ಯಾಡಿಯವರು ನಮಗೆ ಗೊತ್ತಿದೆ, ಪ್ರಪಂಚದ ಮೇಧಾವಿಗಳನ್ನು ಕೂಡ ಬಿಡದಂತ ರೀತಿಯಲ್ಲಿ ಖಂಡಿಸಿ ಬಾಯಿ ತೆಗೆಯದಂತ ರೀತಿಯಲ್ಲಿ ಮಾಡಿರುವಂತ ಕಾರ್ಯಗಳಿಗೆ ಪ್ರತ್ಯಕ್ಷ ಸಾಕ್ಷಿಗಳು ನಾವೆಲ್ಲ. ಅಂದ್ರೆ ದೇವರು ಇಂಥ ಜ್ಞಾನವನ್ನ ಕೊಟ್ಟಿದ್ದಾನೆ. ಹೌದು, ಇಂಥ ಜ್ಞಾನವನ್ನ ಕೊಟ್ಟಿದ್ದಾನೆ. ಮತ್ತೆ ಫಿಲಿಪ್ಪಿ ಪುಸ್ತಕ 1ನೇ ಅಧ್ಯಾಯ 12ನೇ ವಚನವನ್ನು ಗಮನಿಸಿ. ಫಿಲಿಪ್ಪಿ 1:12ನೇ ವಚನದಿಂದ, ಸಹೋದರರೇ ನನಗೆ ಸಂಭವಿಸಿರುವುದು ಸುವಾರ್ತೆಯ ಪ್ರಸಾರಣೆಗೆ ನನ್ನ ಬೇಡಿಗಳು ಕ್ರಿಸ್ತನ ನಿಮಿತ್ತವೇ ಎಂದು ಅರಮನೆಯ ಪಹರೆಯವರೆಲ್ಲರಿಗೂ ಮಿಕ್ಕಾದವರೆಲ್ಲರಿಗೂ ಪ್ರಸಿದ್ಧವಾಯಿತು. ಅಂದ್ರೆ ಯೇಸು ಕ್ರಿಸ್ತನನ್ನ ನಂಬಿಕೊಂಡಿದ್ದಂತ ಕಾರಣವೇ ನನಗಿಂತ ಒಂದು ಬೇಡಿಗಳು ಬಿದ್ದಿದೆ ಎಂಬುದಾಗಿ ಆತನ ಹೇಳುವಂತ ಮಾತು ಕಾಣುತ್ತೆ ಇಲ್ಲಿ. ಇದೆಲ್ಲರಿಗೂ ಕೂಡ ಗೊತ್ತಿರುವಂತ ಸಂಗತಿನೇ ಅಂತನ. ಅಂದ್ರೆ ತನ್ನ ಜೊತೆಯಲ್ಲಿದ್ದಂಥವರು ಈ ಒಂದು ಬಲವನ್ನು ಹೊಂದಿಕೊಂಡು ದೇವರ ಸೇವೆಯನ್ನ ವಿಶೇಷವಾದಂಥ ರೀತಿಯಲ್ಲಿ ಮಾಡೋದಕ್ಕೋಸ್ಕರ ಆತನು ಪ್ರೇರೇಪಣೆ ಕೊಡುವಂತ ರೀತಿಯಲ್ಲಿ ಕಾಣ್ತಾ ಇದೆ ಇಲ್ಲಿ. ಆಲೋಚನೆ ಮಾಡಿ, ಅವರು ಕೂಡ ಸಿದ್ಧಪಡುವಂತ ರೀತಿಯಲ್ಲಿ ಕಾಣ್ತಾ ಇದೆ. ಅಂದ್ರೆ ಕ್ರಿಸ್ತನನ್ನ ಮಾತುಗಳನ್ನು ಹೇಳೋದಕ್ಕೋಸ್ಕರ ಇವರೆಲ್ಲರನ್ನ ಬಂಧಿಸ್ಬೋದು, ಆದ್ರೆ ದೇವರ ವಾಕ್ಯಗಳಿಗೆ ಬಂಧನೆ ಇಲ್ಲ. ಅವರು ಈ ಪೌಲನು ಸೆರೆಯಲ್ಲಿದ್ರು ಕೂಡ ಸೆರೆಯ ಒಂದು ಮನೆಯಲ್ಲಿದ್ದಂಥ ಅವರು ಕೇಳುವಂತ ರೀತಿಯಲ್ಲಿ ವಾಕ್ಯವನ್ನು ಪ್ರಕಟಣೆ ಮಾಡಿದ್ದಾನೆ. ಅವ್ರು ಮಾರ್ಪಡ್ತಾರೋ ಇನ್ನೊಂದೋ ಮತ್ತೊಂದೋ ಬೇರೆ ವಿಚಾರ ಅವೆಲ್ಲ ಬಿಟ್ಬಿಡಿ, ನಮಗೆ ಬೇಕಾಗಿಲ್ಲ. ಆದರೆ ಇಲ್ಲಿ ವಾಕ್ಯವೇ ಏನಾಗ್ತಾ ಇದೆ? ಅವ್ರು ಬಂಧಿಸಿದ್ರು ಕೂಡ ದೇವರ ಮಾತುಗಳನ್ನು ಹೇಳ್ತಾ ಇದ್ದಾರೆ, ಅವ್ರ ಸೆರೆಯಲ್ಲಿದ್ರು ಕೂಡ ಪತ್ರಿಕೆಗಳನ್ನ ಬರಿತಾ ಇದ್ದಾರೆ. ಯಾರೇ ಸೆರೆಯಾದ್ರೂ ಕೂಡ ದೇವರ ಆಲೋಚನೆ ನಿಂತೇ ನಿಲ್ಲುತ್ತೆ, ದೇವರ ಆಲೋಚನೆಗಳು ನೆರವೇರುತ್ತೆ.
ಪ್ರಕಟಣೆ ಗ್ರಂಥದಲ್ಲಿ ನೋಡುವಾಗ ಪದ್ಮೋಸ್ ದ್ವೀಪದಲ್ಲಿ ಆ ಯೋಹಾನನನ್ನ ತೆಗೆದುಕೊಂಡು ಹೋಗಿ ಆ ಒಂದು ದ್ವೀಪದಲ್ಲಿ ಸೇರಿಸ್ತಾರೆ. ಅಂದ್ರೆ ಆಲೋಚನೆ ಮಾಡಿ, ಸುತ್ತಲೂ ನೀರಿದೆ, ಸ್ವಲ್ಪ ಮಾತ್ರವೇ ಭೂಭಾಗ ಇದೆ, ಅಲ್ಲಿ ಆ ಸಮುದ್ರದ ಮಧ್ಯದಲ್ಲಿ ಆತನ ಏನ್ ಮಾಡ್ತಾ ಇದ್ದಾನೆ, ಗ್ರಂಥಗಳನ್ನ ಬರಿತಾ ಇದ್ದಾನೆ. ಅಂದ್ರೆ ದೇವರು ಯಾವುದೇ ಕಾರಣಕ್ಕೂ ಕೂಡ ಮನುಷ್ಯನಿಗೆ ಮಾಡುವಂತ ಮೇಲುಗಳನ್ನ ಆತನ ನಿಲ್ಲಿಸಲ್ಲ, ಆದ್ರೆ ಮನುಷ್ಯನ ದೇವರ ಮಾತುಗಳಿಗೆ ಅನುಸಾರವಾಗಿ ಬದುಕಲ್ಲ. ಮತ್ತೆ ಇನ್ನೊಂದು ಮಾತನ್ನ ಗಮನಿಸಿ, ಅಪೊಸ್ತಲರ ಕೃತ್ಯಗಳು 12ನೇ ಅಧ್ಯಾಯ 2ನೇ ವಚನದಿಂದ. ಅಪೊಸ್ತಲರ ಕೃತ್ಯಗಳು 12:2. ಆ ಸಮಯದಲ್ಲೇ ಅರಸನಾದ ಹೆರೋದನು ಸಭೆಯವರಲ್ಲಿ ಕೆಲವರಿಗೆ ಹಿಂಸೆಪಡಿಸುವುದಕ್ಕೆ ಕೈ ಹಾಕಿ ಯೋಹಾನನ ಅಣ್ಣನಾದ ಯಾಕೋಬನನ್ನು ಕತ್ತಿಯಿಂದ ಕೊಲ್ಲಿಸಿದನು. ಯೋಹಾನನ ಅಣ್ಣನಾದಂತ ಯಾಕೋಬನನ್ನ ಕತ್ತಿಯಿಂದ ಕೊಲ್ಲಿಸಿದನು. ಇದು ಯಹೂದ್ಯರಿಗೆ ಮೆಚ್ಚುಗೆಯಾಗಿದೆ ಎಂದು ನೋಡಿ ಅಷ್ಟಕ್ಕೆ ನಿಲ್ಲದೆ ಪೇತ್ರನನ್ನು ಇರಿಸಿದನು. ಆ ಕಾಲದಲ್ಲಿ ಹುಳಿಯಿಲ್ಲದ ರೊಟ್ಟಿಯ ಹಬ್ಬ ನಡೆಯುತ್ತಿತ್ತು. ಅವನನ್ನು ಪಸ್ಕ ಹಬ್ಬವಾದ ಮೇಲೆ ಜನರ ಮುಂದೆ ತರಿಸಬೇಕೆಂದು ಯೋಚನೆ ಮಾಡಿ ಯೋಚನೆಯಿಂದ ಸೆರೆಯಲ್ಲಿ ಹಾಕಿಸಿ ಅವನನ್ನು ಕಾಯಲಿಕ್ಕೆ 4 ಸಿಪಾಯಿಗಳಿದ್ದ 4 ಗುಂಪುಗಳ ವಶಕ್ಕೆ ಕೊಟ್ಟನು. ಪೇತ್ರನು ಸೆರೆಮನೆಯೊಳಗೆ ಕಾವಲಲ್ಲಿದ್ದಾಗ ಸಭೆಯವರು ಅವನಿಗೋಸ್ಕರ, ಗಮನಿಸಿ, ಪೇತ್ರನು ಸೆರೆಮನೆಯಲ್ಲಿ ಕಾವಲಲ್ಲಿದ್ದಾನಂತೆ, ಸಭೆ ಅವನಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದೆಯಂತೆ. ಅಂದ್ರೆ ದೇವರು ಯೇಸು ಕ್ರಿಸ್ತನು ಪೇತ್ರನಿಗೊಂದು ಮಾತನ್ನ ಹೇಳ್ತಾನೆ, ಪೇತ್ರನೇ ನಿನ್ನ ಮೇಲೆ ನಾನು ಸಭೆಯನ್ನ ಕಟ್ತೀನಿ ಎಂಬುದಾಗಿ ಆತನೇ ಹೇಳ್ತಾನೆ. ಅಂದ್ರೆ ಸಭೆ ಎನ್ನುವಂಥದ್ದು ಒಂದು ದೇವರ ಸೇವೆಗೆ ಮೊದಲಿಗನಾಗಿ ಆಗಿರುವಂತ ಈ ಒಂದು ಪೇತ್ರನನ್ನೇ ಬಂಧಿಸಿದ್ರೆ ದೇವರ ರಾಜ್ಯ ಅಭಿವೃದ್ಧಿ ಆಗುವಂಥದ್ದು ಬೇಡವಾ? ಸೈತಾನನ ಆಲೋಚನೆ ಮಾಡಿ ಏನ್ ಮಾಡಿದ್ದಾನೆ, ಈ ಪೇತ್ರನೇ ಈತನೇ ಬಂಧಿಸಲ್ಪಡ್ಬೇಕು ಎಂಬುದಾಗಿ ಆಲೋಚನೆ ಮಾಡಿದ್ದಾನೆ. ಆದರೆ ದೇವರು ತನ್ನ ದೂತರನ್ನ ಕಳುಹಿಸಿ ಆತನು ಬಿಡಿಸಿ ಅವರು ಉನ್ನತವಾದಂಥ ರೀತಿಯಲ್ಲಿ ಸೇವೆ ಮಾಡುವಂಥ ರೀತಿಯಲ್ಲಿ ಮಾಡಿದ್ದಾನೆ ದೇವರು. ಸೈತಾನನೇನು ಬಂಧಿಸಿದ ಕ್ಷಣಕ್ಕೆ ದೇವರು ಅಷ್ಟಕ್ಕೆ ಸುಮ್ಮನಾಗಿದ್ದಾರಾ? ಇಲ್ಲ, ಆತನು ಯೆರೂಸಲೇಮಿನಲ್ಲಿ ಪ್ರಾರಂಭ ಸಂಘವನ್ನು ಸ್ಥಾಪನೆ ಮಾಡುವಂಥ ಕಾರ್ಯವನ್ನು ನಡೆಯುತ್ತೆ ಪೇತ್ರನ ಮೂಲಕವಾಗಿ. ಇನ್ನೊಂದು ಮಾತನ್ನು ಕೂಡ ಗಮನಿಸಿ, ಅಪೊಸ್ತಲರ ಕೃತ್ಯಗಳ 6ನೇ 7ನೇ ವಚನವನ್ನ. ಅಪೊಸ್ತಲರ ಕೃತ್ಯಗಳ 6ನೇ 7ನೇ ವಚನವನ್ನ. ಮತ್ತು ದೇವರ ವಾಕ್ಯವು ಪ್ರಬಲವಾಯಿತು, ಶಿಷ್ಯರ ಸಂಖ್ಯೆ ಯೆರೂಸಲೇಮಿನಲ್ಲಿ ಬಹಳವಾಗಿ ಹೆಚ್ಚುತ್ತಾ ಬಂತು. ಗಮನಿಸಿ, ಎಷ್ಟು ಜನ ಯೇಸು ಕ್ರಿಸ್ತನ ಮಾತುಗಳನ್ನ ಕೇಳಬಾರ್ದು ಅಂತ ಹೇಳಿ, ಯೇಸು ಕ್ರಿಸ್ತನ ಮಾತುಗಳನ್ನ ಹೇಳಿ ಮಾತನಾಡಬಾರ್ದು, ಯೇಸು ಕ್ರಿಸ್ತನ ಹೆಸರನ್ನ ಎತ್ತಲೇಬಾರ್ದು ಅಂತ ಹೇಳಿ ಅಡ್ಡಿ ಮಾಡ್ತಾ, ಅಡಚಣೆಗಳನ್ನು ಉಂಟು ಮಾಡ್ತಾ, ಅವ್ರನ್ನೆಲ್ಲ ಕಲ್ಲೆಸೆದು ಕೊಲ್ತಾ, ಕೊರಡೆಗಳಿಂದ ಹೊಡಿತಾ, ಸಭಾಮಂದಿರಗಳಿಗೆ ಎಳ್ಕೊಂಡು ಹೋಗ್ತಾ, ಎಂಥ ಭಯಂಕರವಾದಂಥ ರೀತಿಯಲ್ಲಿ ಸೈತಾನನು ಆಲೋಚನೆ ಮಾಡಿ ಭೀಕರವಾದಂಥ ರೀತಿಯಲ್ಲಿ ತೊಂದರೆಗಳನ್ನು ಕೊಟ್ಟರು, ಭೀಕರವಾದಂಥ ರೀತಿಯಲ್ಲಿ ಅವರ ಮೇಲೆ ದಾಳಿಯನ್ನು ಮಾಡಿದ್ರು, ಅವ್ರನ್ನ ಬಂಧಿಸಿದ್ರು. ದೇವರ ಮಾತುಗಳು ಮಾತ್ರ ಬಂಧಿಸಲ್ಪಟ್ಟೇ ಇಲ್ಲ. ದೇವರ ಮಾತುಗಳು ಆಯಾ ಕಾಲಕ್ಕೆ ಅವರವರ ಮೂಲಕವಾಗಿ ದೇವರ ಮಾತುಗಳು ಜನಗಳ ಬಳಿಗೆ, ಅಂದ್ರೆ ತನ್ನ ಮಕ್ಕಳ ಬಳಿಗೆ ಸೇರಿದ್ದವೆ. ಅಂದ್ರೆ ನೋಡ್ರಿ, ಇಷ್ಟು ಜನ 1ನೇ ಶತಮಾನದಲ್ಲಿ ಇದನ್ನು ನಿಲ್ಲಿಸ್ಬೇಕು ಅಂತ ಹೇಳಿ ಮಾಡಿದ್ರು ಕೂಡ ಏನ್ ಬರೆಯಲ್ಪಟ್ಟಿದೆ ಇಲ್ಲಿ? ಶಿಷ್ಯರ ಸಂಖ್ಯೆ ಬಹಳವಾಗಿ ಹೆಚ್ಚುತ್ತಾ ಬಂತು ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಂದ್ರೆ ಸೈತಾನನು ಮಾಡಿರುವಂತ ಆಲೋಚನೆಗಳು ಯಾವುದು ಕೂಡ ನೆರವೇರಿಲ್ವಾ ಈ ಒಂದು ವಾಕ್ಯವನ್ನು ಬಂಧಿಸುವಂತ ವಿಷಯದಲ್ಲಿ ಅಂತಂದ್ರೆ ನೆರವೇರಿಲ್ಲ. ಯಾವಾಗ ತನ್ನ ಆಲೋಚನೆಗಳು ನೆರವೇರ್ಲಿಲ್ವೋ ಎನ್ನುವಂಥದ್ದನ್ನ ತಿಳಿದುಕೊಂಡಂತ ಸೈತಾನನು ಏನು ಮಾಡಿದೆ? ಒಂದ್ಸಲ 2 ಕೊರಿಂಥಿ 4ನೇ ಅಧ್ಯಾಯ 4ನೇ ವಚನವನ್ನು ಗಮನಿಸಿ. 2 ಕೊರಿಂಥಿ 4:4. ಇವರಲ್ಲಿ ದೇವರ ಪ್ರತಿರೂಪವಾಗಿರುವ ಗಮನಿಸಿ, ದೇವರ ಪ್ರತಿರೂಪವು ಕ್ರಿಸ್ತನು. ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶವನ್ನ ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ನಂಬಿಕೆ ಇಲ್ಲದವರ ಮನಸ್ಸನ್ನ ಮಂಕು ಮಾಡಿದನು. ಅಂದ್ರೆ ದೇವರ ಮಾತುಗಳನ್ನ ಬಂಧಿಸ್ಬೇಕು ಎಂಬುದಾಗಿ ಸೈತಾನನು ನೋಡ್ಕೊಂಬಂದಿದ್ದಾನೆ. ಆದ್ರೆ ದೇವರ ಅವಕಾಶವನ್ನ ಕೊಡದಂತ ರೀತಿಯಲ್ಲಿ ಮನುಷ್ಯರ ಬಳಿಗೆ ತನ್ನ ಮಾತುಗಳು ಸೇರುವಂತ ರೀತಿಯಲ್ಲೇ ಮಾಡ್ಕೊಂಬಂದಿದ್ದೇನೆ ದೇವರು. ಆಗಿರುವಂತ ಕಾರಣ ಸೈತಾನನು ಕೋಪಗೊಂಡು, ನಾನು ಬಂಧಿಸುವುದಕ್ಕಂತೂ ಆಗಿಲ್ಲ, ಆದ್ರೆ ಈ ಒಂದು ಸತ್ಯವನ್ನ ಓದಿದ್ರು ಕೂಡ ಅವರ ಅರ್ಥ ಮಾಡಿಕೊಳ್ಳದಂತ ರೀತಿಯಲ್ಲಿ ಅವರ ಮನೋನೇತ್ರಗಳನ್ನು ಬಂಧಿಸಿಬಿಟ್ಟಿದ್ದಾನೆ ಸೈತಾನನು. ಅವರ ಓದುವಂಥವರ ಮನೋನೇತ್ರಗಳನ್ನು ಬಂಧಿಸಿ ಈ ಒಂದು ವಾಕ್ಯವನ್ನು ಓದಿದ್ರು ಕೂಡ ಅದು ಅರ್ಥವಾಗದಂಥ ರೀತಿಯಲ್ಲಿ ಅವ್ರಿಗೆ ಯಾವ ರೀತಿಯಾಗಿ ಅರ್ಥ ಆಗಬೇಕು?
ತಪ್ಪುಗಳೇ ಅರ್ಥವಾಗಬೇಕು, ಸುಳ್ಳೇ ಅರ್ಥವಾಗಬೇಕು, 3 ಜನ ಒಬ್ಬರೇ ಅಂತ ಹೇಳಿ ಹೇಳಬೇಕು, ವರಗಳಿದೆ ಎಂಬುದಾಗಿ ಹೇಳಬೇಕು, ಈ ಲೋಕದ ಆಶೆಗಳನ್ನ ತೋರಿಸಿ ಮಾತನಾಡಬೇಕು, ಎಲ್ಲರನ್ನೂ ಕೂಡ ಒಟ್ಟಾಗಿ ನರಕಕ್ಕೆ ತೆಗೆದುಕೊಂಡು ಹೋಗ್ಬೇಕು. ಇವತ್ತು ಬೋಧಕರನ್ನ, ಸಂಘದ ಒಂದು ಮುಖ್ಯಸ್ಥರುಗಳನ್ನ ಹಿಡಿತಾನೆ, ಇವರ ಮೂಲಕವಾಗಿ ಒಂದು ತಪ್ಪು ಬೋಧನೆಗಳನ್ನ ಮಾಡಿಬಿಟ್ರೆ ಮುಗಿದೋಯ್ತು. ತಪ್ಪು ಬೋಧನೆಗಳನ್ನ ಕೇಳಿದಂತ ಎಲ್ಲರೂ ಕೂಡ ತಾನೇ ನರಕಕ್ಕೆ ಹೋಗ್ಬಿಡ್ತಾರೆ. ಆಗಿರುವಂತ ಕಾರಣ ಸೈತಾನನು ಬಹಳ ತಿಳುವಳಿಕೆ ಉಳ್ಳವನಾಗಿ ದೇವರಿಗೆ ಯಾವಾಗ ವಿರುದ್ಧವಾಗಿ ಹೋರಾಡೋದಕ್ಕೆ ಸಾಧ್ಯವಾಗಲಿಲ್ಲವೋ ಆವಾಗ ಮನುಷ್ಯರ ಮೇಲೆ ಕತ್ತಿ ಕಟ್ಟಿ ಆತನೇನು ಮಾಡ್ತಾ ಇದ್ದಾನೆ, ಓದಿದಂಥ ಮಾತುಗಳು ಅರ್ಥವಾಗಬಾರ್ದು. ಒಂದು ವೇಳೆ ಯಾರಾದರೂ ಸತ್ಯವನ್ನು ಹೇಳಿದ್ರು ಕೂಡ ಆ ಮಾತುಗಳನ್ನು ಕೇಳಬಾರ್ದು, ಒಂದು ವೇಳೆ ಕೇಳೋದಕ್ಕೆ ಹೋಗಲೂಬಾರ್ದು, ಅಂಥವರ ಸಹವಾಸವನ್ನೇ ಮಾಡಬಾರ್ದು. ಇದು ಸೈತಾನನ ಹಾಕುವಂಥ ಆಲೋಚನೆ. ಇವತ್ತು ನಾವೇನೋ ಈ ಸತ್ಯಗಳನ್ನು ಹೇಳ್ತೀವಿ, ಬರ್ರಪ್ಪ ಕೇಳ್ರಿ ಅಂತಂದ್ರೆ ಬರ್ತಾರ? ಯಾವುದೇ ಕಾರಣಕ್ಕೂ ಕೂಡ ಬರಲ್ಲ. ಸತ್ಯವನ್ನು ಹೇಳ್ತೀವಿ, ಒಂದು ವೇಳೆ ನೀವೇ ಕೇಳ್ರಪ್ಪ ಅಂತ ಹೇಳಿ ನಾವೇ ಅವ್ರ ಬಳಿಗೆ ಹೋದ್ರೆ ನಮ್ಮನ್ನು ಬಿಟ್ಟುಕೊಳ್ಳೋದೇ ಇಲ್ಲ. ಅಂದ್ರೆ ಸೈತಾನನ ಆಲೋಚನೆಗಳು ಯಾವ ರೀತಿಯಾಗಿದೆಯೋ, ಸೈತಾನನ ಕಾರ್ಯಗಳು ಯಾವ ರೀತಿಯಾಗಿದೆಯೋ ಆಲೋಚನೆ ಮಾಡಿ. ಯೇಸು ಕ್ರಿಸ್ತನು ಎಲೆ ಸರ್ಪ ಜಾತಿಯವರೆಂಬುದಾಗಿ ಹೇಳ್ತಾರೆ. ಈ ಮಾತನ್ನು ತೆಗೆದುಕೊಂಡು ಏನ್ ಹೇಳ್ತಾರೆ ಗೊತ್ತಾ ಕೆಲವರು? ಸರ್ಪ ಎನ್ನುವಂಥದ್ದು ಅವ್ವಳನ್ನ ಕೂಡಿದೆ ಆಗಿರುವಂತ ಕಾರಣವೇ ಆ ಹುಟ್ಟಿದಂಥ ಮನುಷ್ಯರನ್ನ ಸರ್ಪ ಸಂತಾನ ಎಂಬುದಾಗಿ ಹೇಳ್ತಾರೆ ಅಂತ ಹೇಳಿ ಹೇಳ್ತಾರೆ. ಅಂದ್ರೆ ಇವೆಲ್ಲವೂ ಸರಿಯಾ? ಅವ್ವಳನ್ನ ಸರ್ಪ ಸೇರಿದೆಯಾ? ಇವೆಲ್ಲವೂ ಕೂಡ ದೇವರ ಮಾತುಗಳಿಗೆ ವ್ಯತಿರೇಕವಾಗಿ ಇರುವಂತ ಕಾರ್ಯಗಳು. ಮತ್ತೆ ಇನ್ನೊಂದು ಮಾತನ್ನು ಕೂಡ ಗಮನಿಸಿ, ಯೆರೆಮೀಯನ ಪುಸ್ತಕ 1:9 ವಚನವನ್ನ. ಕಿತ್ತು ಹಾಕುವುದು, ಕೆಡವುವುದು, ನಾಶಪಡಿಸುವುದು, ಹಾಳು ಮಾಡುವುದು, ಕಟ್ಟುವುದು, ಈ ಕಾರ್ಯಗಳನ್ನು ಮಾಡುವುದಕ್ಕೋಸ್ಕರ ಈ ಕಾರ್ಯಗಳನ್ನು ಮಾಡುವುದಕ್ಕೋಸ್ಕರ ಜನಾಂಗಗಳ ಮೇಲೂ ರಾಜ್ಯಗಳ ಮೇಲೂ ನಿನ್ನನ್ನ ಈ ದಿನ ನೇಮಿಸಿದ್ದೇನೆ. ಜನಾಂಗಗಳ ಮೇಲೆ, ಮತ್ತೆ ಇನ್ನೊಂದೇನು? ರಾಜ್ಯಗಳ ಮೇಲೆ. ಅಂದ್ರೆ ದೇವರ ಮಾತುಗಳನ್ನ ಯಾರ ಮೇಲೂ ಬೇಕಾದ್ರೂ ಕೂಡ ನಾವು ಮಾತನಾಡಿ ಎಚ್ಚರಿಸಬಹುದು. ಆತನ ಈ ಪ್ರಪಂಚದಲ್ಲಿ ಎಂತ ಮೇಧಾವಿ ಆಗಿರ್ಲಿ, ಈ ಪ್ರಪಂಚದಲ್ಲಿ ದೊಡ್ಡ ವ್ಯಕ್ತಿಯೇ ಆಗಿರ್ಲಿ, ಎಲ್ಲರನ್ನು ಕೂಡ ಗದರಿಸಬೇಕು, ಎಲ್ಲರನ್ನು ಕೂಡ ಎಚ್ಚರಿಸಬೇಕು ಎನ್ನುವಂಥದ್ದು. ಕಿತ್ತಾಕುವಂತ, ಕೆಡುವಂತ, ನಾಶಪಡಿಸುವಂತ ಎಲ್ಲ ಅಧಿಕಾರವನ್ನು ನಾನು ಕೊಡ್ತಾ ಇದ್ದೀನಿ. ನಾನು ನನ್ನ ಮಾತುಗಳನ್ನು ನಿನ್ನ ಬಾಯಲ್ಲಿ ಇಡ್ತಾ ಇದ್ದೀನಿ. ಆಗಿರುವಂತ ಕಾರಣ ನೀನೇನ್ ಮಾಡ್ಬೇಕು? ನಾನು ಹೇಳಿರುವಂತ ಕೆಲಸವನ್ನ ನೀನು ಸರಿಯಾಗಿ ಮಾಡ್ಬೇಕೆಂಬುದಾಗಿ ಹೇಳ್ತಾ ಇದ್ದೇನೆ. ಇವತ್ತು ಮತ್ತೆ ನಾವೇನ್ ಮಾಡಬೇಕು? ನಾವು ಕೂಡ ಈ ಸರ್ವ ಸತ್ಯವನ್ನು ತಿಳಿದಿರುವಂತ ನಾವು ದೇವರ ವಾಕ್ಯವನ್ನ ಸರಿಯಾದಂತ ರೀತಿಯಲ್ಲಿ ಅರ್ಥ ಮಾಡಿಕೊಂಡು, ಈ ವಾಕ್ಯವನ್ನ ಸರಿಯಾದಂತ ರೀತಿಯಲ್ಲಿ ಕಲಿತುಕೊಂಡು ಇನ್ನೊಬ್ಬರಿಗೆ ಸಾರಿ ಹೇಳಬೇಕು. ಅದು ಪ್ರಧಾನಿಯಾಗಿದ್ರು, ಈ ಪ್ರಪಂಚಕ್ಕೆ ಚಕ್ರವರ್ತಿಯೇ ಆಗಿದ್ರು, ಯಾರೇ ಆಗಿದ್ರು ಸರಿ, ನಾವು ದೇವರ ಮಾತುಗಳನ್ನು ಹೇಳಿ ಎಚ್ಚರಿಸಲೇಬೇಕು. ಯಾಕಂದ್ರೆ ದೇವರ ವಾಕ್ಯಗಳಿಗೆ ಬಂಧನೆ ಇಲ್ಲ, ದೇವರ ವಾಕ್ಯವು ಬಂಧಿಸಲ್ಪಡೋದಕ್ಕೆ ಸಾಧ್ಯವಿಲ್ಲ. ಇವತ್ತು ನಾವೇನೋ ದೇವರ ಮಾತುಗಳನ್ನು ಹೇಳದೆ, ನಮಗೆ ದೇವರ ಮಾತುಗಳನ್ನು ಸ್ವಲ್ಪ ಮಟ್ಟಿಗೆ ಅರ್ಥ ಮಾಡಿಕೊಂಡಿದ್ರು ಕೂಡ ಆ ಮಾತುಗಳಿಗೆ ಇನ್ನೊಬ್ಬರಿಗೆ ಹೇಳದಂತ ರೀತಿಯಲ್ಲಿ ನಾವೇ ಬಂಧಿಸುತ್ತೋ ಅಂದ್ಕೊಳ್ಳಿ. ಒಂದಲ್ಲ ಒಂದು ರೀತಿಯಾಗಿ ದೇವರು ತನ್ನ ಕೆಲಸವನ್ನ ಮಾಡೇ ಮಾಡ್ತಾನೆ. ಆದ್ರೆ ಕೆಲಸಗಾರರು ನಾವು ಆ ಕೆಲಸವನ್ನ ಮಾಡಿ ಆಶೀರ್ವಾದವನ್ನು ಹೊಂದ್ಕೊಂತೀವೋ ಬಿಡ್ತೀವೋ ಅದು ನಮಗೆ ಬಿಟ್ಟಿದ್ದು. ಆದ್ರೆ ನಾವು ಮಾಡ್ಲಿಲ್ವಾ, ಇನ್ನೊಬ್ಬರನ್ನ ಎಬ್ಬಿಸ್ತಾನೆ ದೇವರು. ಅದಂತೂ ಸತ್ಯ. ಆಗಿರುವಂತ ಕಾರಣ ಈ ಮಾತುಗಳನ್ನು ಅರ್ಥ ಮಾಡಿಕೊಂಡು ನಾವು ಕೂಡ ಈ ಒಂದು 21ನೇ ಶತಮಾನದಲ್ಲಿ ಯಾವ ರೀತಿಯಾಗಿ ಡ್ಯಾಡಿ ಅವರು ದೇವರ ಮಾತುಗಳನ್ನು ಇಡೀ ಪ್ರಪಂಚಕ್ಕೆ ಸಾರಿ ಹೇಳಿ ಎಲ್ಲರನ್ನು ಕೂಡ ಎಚ್ಚರಿಸಿದ್ದಾರೋ, ಎಲ್ಲರಿಗೂ ಕೂಡ ದೇವರ ಮಾತುಗಳು ತಿಳಿಸಲ್ಪಡಬೇಕು, ಸೇರ್ಬೇಕು ಎನ್ನುವಂಥ ಉದ್ದೇಶದಿಂದಲೇ ಬರವಣಿಗೆಯ ಮೂಲಕವಾಗಿ ಆಗಿರ್ಬೋದು, ಹಾಡುಗಳ ಮೂಲಕವಾಗಿ ಆಗಿರ್ಬೋದು, ಟಿವಿ ಎಪಿಸೋಡ್ಸ್ಗಳ ಮೂಲಕವಾಗಿ ಆಗಿರ್ಬೋದು ತಿಳಿಸ್ತಾ ಇದ್ದಾರೋ, ನಾವು ನಮ್ಮ ಕೈಲಾದಂಥ ಮಟ್ಟಿಗೆ ಯಾವ ರೂಪದಲ್ಲಿ ಯಾವ ಮಾರ್ಗದಲ್ಲಿ ತಿಳಿಸ್ತವೋ ಅದು ನಮಗೆ ಬಿಟ್ಟಿದ್ದು. ಆ ಕೆಲಸಗಳನ್ನು ನಾವು ಮಾಡೇ ತೀರ್ಬೇಕು ಎನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಆ ರೀತಿಯಾಗಿ ದೇವರ ಮಾತುಗಳನ್ನು ಪ್ರಕಟಿಸಿದ್ರೇನೆ ನಿಮ್ಮ ಜೊತೆ ದಾಸರ ಲೆಕ್ಕ ಪೂರ್ತಿ ಆಗಬೇಕು ಎಂಬುದಾಗಿ ದೇವರು ಹೇಳುವಂಥ ಮಾತಿಗೆ ಅನುಸಾರವಾಗಿ ಅಂತ್ಯವು ಎನ್ನುವಂಥದ್ದು ಬರುತ್ತೆ. ಈ ಮಾತುಗಳನ್ನು ಅರ್ಥ ಮಾಡಿಕೊಳ್ಳದೆ ಇವತ್ತು ಕ್ರೈಸ್ತರಾಗಿರುವಂಥವರು ಯಾವಾಗಲೂ ಹಾಡುಗಳನ್ನು ಹೇಳ್ಕೊಂಡು ಪ್ರಾರ್ಥನೆಗಳನ್ನು ಮಾಡಿಕೊಂಡು, ಅದು ಬಾಗಿಲನ್ನು ಮುಚ್ಚಿಕೊಂಡು ಹಾಡುಗಳನ್ನು ಹೇಳ್ಕೊಂಡು ಪ್ರಾರ್ಥನೆಯನ್ನು ಮಾಡಿಕೊಂಡು ಯಾವಾಗಲೂ ಕೂಡ ಈ ರೀತಿಯಾಗಿನೇ ಇದ್ರೆ, ಅವ್ರನ್ನ ಅವರೇ ಬಂಧಿಸ್ಕೊಳ್ತಾ ಇದ್ರೆ ಯಾವ ರೀತಿಯಾಗಿ ದೇವರ ವಾಕ್ಯವು ಎನ್ನುವಂಥದ್ದನ್ನು ಸಾರಿ ಹೇಳ್ಬೇಕು. ಆಲೋಚನೆ ಮಾಡಿ.
ಈ ದೇವ್ರು ಈ ರೀತಿಯಾಗಿ ಸತ್ಯವನ್ನು ಹೇಳಿದ್ರು ಕೂಡ ದೇವ್ರು ಯಾರದ ಮೂಲಕವಾಗಿ ತಿಳಿಸ್ತಾನೆ. ಆದರೆ ನೀನು ಈ ಕೆಲಸದಲ್ಲಿ, ಈ ಒಂದು ಮಹಾ ಯುದ್ಧದಲ್ಲಿ ನೀನು ಪಾಲುಗಾರನಾಗಲ್ವಾ? ದೇವ್ರೇನೋ ಆತನ ಕೆಲಸವನ್ನು ಮಾಡ್ತಾನೆ, ನಾವು ಮಾಡಲಿಲ್ಲ ಅಂದ್ರೆ ಇನ್ನೊಬ್ಬರನ್ನ ಸಾರಿ ಹೇಳುವಂಥ ರೀತಿಯಲ್ಲಿ ದೇವ್ರು ಹುಟ್ಟಿಸ್ತಾನೆ. ಆದರೆ ಈ ಒಂದು ಮಹಾಯುದ್ಧದಲ್ಲಿ, ಈ ಮಹಾ ಸಮರದಲ್ಲಿ ನಮಗೆ ಪಾಲೇನು? ನಮಗೆ ಪಾಲು ಬೇಡವಾ? ನಮಗೂ ಪಾಲು ಬೇಕು ಅಂತಂದ್ರೆ ಈ ಮಾತುಗಳನ್ನು ಅರ್ಥ ಮಾಡಿಕೊಂಡಂತ ನಾವು ನಮ್ಮ ಶಕ್ತಿ ಸಾಮರ್ಥ್ಯಕ್ಕನುಸಾರವಾಗಿ ದೇವರ ಮಾತುಗಳನ್ನು ಸಾರಿ ಹೇಳಲೇಬೇಕು. ನಾವೇ ಬಂಧಿಸಿಕೊಳ್ಳುವಂಥದ್ದಲ್ಲ. ಇವತ್ತು ಸ್ವಲ್ಪ ಮಂದಿಯ ಇವತ್ತು ಈ ಸತ್ಯವನ್ನು ತಿಳಿದಿರುವಂಥವ್ರು ಈ ಭೂಮಿಯಲ್ಲಿ ಸ್ವಲ್ಪ ಮಂದಿ ಮಾತ್ರವೇ ಇದ್ದಾರೆ. ಈ ಒಂದು ಸ್ವಲ್ಪ ಮಂದಿ ಮೂಲಕವಾಗಿ ಆದರೂ ಕೂಡ, ನಾವು ಸ್ವಲ್ಪ ಮಂದಿ ಇದ್ರೂ ಕೂಡ ದೇವರ ವಾಕ್ಯವನ್ನು ಸಾರಿ ಹೇಳಲೇಬೇಕು. ದೇವರ ವಾಕ್ಯವನ್ನು ಬಂಧಿಸಬಾರ್ದು. ದೇವರ ವಾಕ್ಯವನ್ನು ನಾವು ದೇವರ ವಾಕ್ಯವನ್ನು ತಿಳ್ಕೊಂಡು ನಮ್ಮನ್ನು ನಾವೇ ಬಂಧಿಸ್ಕೊಂತ ಇದ್ದೀವಿ ಅಂತ ಅಂದ್ರೆ ಅದು ಯಾವ ರೀತಿಯಾಗಿರ್ತದೆ? ಯಾಕಂದ್ರೆ ಕ್ರೈಸ್ತರೆಲ್ಲ ಬಹಳ ಮಟ್ಟಿಗೆ ಈ ರೀತಿಯಾಗಿದ್ದಾರೆ. ಅವ್ರನ್ನ ಅವರೇ ಬಂಧಿಸ್ಕೊಳ್ತಾ ಇದ್ದಾರೆ. ಬಾಗಿಲು ಮುಚ್ಕೊಂಡು ಪ್ರಾರ್ಥನೆ ಮಾಡುವಂಥದ್ದು, ಬಾಗಿಲು ಮುಚ್ಕೊಂಡು ಹಾಡು ಹೇಳುವಂಥದ್ದು, ಬಾಗಿಲು ಮುಚ್ಕೊಂಡು 4 ಗೋಡೆಗಳ ಮಧ್ಯದಲ್ಲೇ ಇದ್ದೋಗ್ಬಿಟ್ಟಿದ್ದಾರೆ. ಆಲೋಚನೆ ಮಾಡಿ, ದೇವರು ಎಷ್ಟೋ ಪ್ರಯಾಸಗಳನ್ನು ಪಟ್ಟುಕೊಂಡು, ಎಷ್ಟೋ ಕಷ್ಟಗಳನ್ನು ಪಟ್ಟುಕೊಂಡು ಆತನು ತನ್ನ ಮಕ್ಕಳ ಬಳಿಗೆ ದೇವರ ಮಾತುಗಳು ಹೋಗುವಂಥ ರೀತಿಯಲ್ಲಿ ಆತನು ಮಾಡ್ಕೊಂಡ್ ಬಂದಿದ್ದಾನೆ. ಅದನ್ನ ಪ್ರವಾದಿಗಳನ್ನ ಬಳಸ್ಕೊಂಡಿರ್ಬೋದು, ಇನ್ನೊಬ್ಬರನ್ನ ಬಳಸ್ಕೊಂಡು ಯಾರನ್ನ ಬಳಸ್ಕೊಂಡಿರ್ಬೋದು. ಆದ್ರೆ ಇಲ್ಲಿ ಮುಖ್ಯ ಪಾತ್ರ ದೇವರದೇನೇನೆ. ದೇವರಿಷ್ಟೆಲ್ಲ ಮಾಡ್ಕೊಂಡ್ ಬಂದಿದ್ರೆ ನಾವು ಕೂಡ ಇದನ್ನು ಅಭಿವೃದ್ಧಿ ಪಡಿಸಿದಂಥ ರೀತಿಯಲ್ಲಿ ನಾವು ಏನಾದರೂ ನಮ್ಮನ್ನು ನಾವು ಬಂಧಿಸ್ಕೊಂಡು ದೇವರ ಮಾತುಗಳನ್ನು ಕೂಡ ಬಂಧಿಸುವಂಥದ್ದಾದರೆ ನಾಶನ ಎನ್ನುವಂಥದ್ದು ಕಟ್ಟಿಟ್ಟ ಬುತ್ತಿ ಆಗಿರುವಂಥ ಕಾರಣ ಈ ಮಾತುಗಳನ್ನು ಅರ್ಥ ಮಾಡಿಕೊಳ್ಳಿ. ದೇವರ ಮಾತುಗಳನ್ನು ನಾವೆಲ್ಲರೂ ಕೂಡ ಸಾರಿ ಹೇಳ್ಬೇಕು ಎನ್ನುವಂಥ ಒಂದು ಆಲೋಚನೆಯನ್ನು ನಮ್ಮ ತಲೆಯಲ್ಲಿ ಇಟ್ಟುಕೊಂಡು, ಯಾವ ಪಾಪಿಯಾದರೂ ಕೂಡ ಸಿಕ್ಕದಂಥ ಸಮಯದಲ್ಲಿ, ಯಾರೇ ಆದರೂ ಕೂಡ ದೇವರಿಗೆ ವ್ಯತಿರೇಕವಾಗಿ ಮಾತನಾಡುವಂಥ ಮನುಷ್ಯರು ಸಿಕ್ಕದಂಥ ಸಮಯದಲ್ಲಿ ಅವರ ಬಾಯಿಗಳನ್ನು ಮುಚ್ಚಿಸುವಂಥ, ಸತ್ಯವನ್ನು ಸಾರಿ ಹೇಳುವಂಥ ವೀರರಾಗಿ ನಾವು ಈ ಭೂಮಿಯಲ್ಲಿ ಬದುಕಬೇಕು ಎನ್ನುವಂಥ ಒಂದು ಮಾತನ್ನು ಹೇಳ್ತಾ ಎಲ್ಲರ ಕಣ್ಣುಗಳನ್ನು ಮುಚ್ಚಿ ನಮ್ಮ ಕೊನೆಯದಾಗಿ ನಮ್ಮ ಮಧ್ಯದಲ್ಲಿರುವಂಥ ಸಹೋದರಿ ಸ್ಫೂರ್ತಿಯವರು ಕೊನೆ ಪ್ರಾರ್ಥನೆಯನ್ನು ಮಾಡ್ತಾರೆ.